ಶ್ರೀಯುತ ರಾಮಚಂದ್ರ ಭಟ್ ಪಾಸ್ಟ್ ಪ್ರೆಸಿಡೆಂಟ್ ಅವರಿಗೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ತಾರೆ. ಶ್ರೀಯುತ ಬಿ ಎ ನಜೀರ್ ಪಾಸ್ಟ್ ಪ್ರೆಸಿಡೆಂಟ್ ಅವರು ಬಂದು ಹೂ ನೀಡಿ ಸ್ವಾಗತಿಸಬೇಕು. ಇನ್ನೊಂದು ಅತಿಥಿ ಡಾಕ್ಟರ್ ಪ್ರಶಾಂತ್ ಶಂಕರ್ ಬುಧವಾರ್, ಗ್ರೂಪ್ ಜನರಲ್ ಮ್ಯಾನೇಜರ್ MRPL. ಇವರನ್ನ ರೋಷನ್ ಬಾರಿಗ ಸೆಕ್ರೆಟರಿ. ನೆಕ್ಸ್ಟ್ ನಮ್ಮೊಟ್ಟಿಗಿರುವವರು ಶ್ರೀಯುತ ಅರುಣ್ ಪಡಿಯಾ, ಪಾರ್ಲಿಮೆಂಟ್ ದಕ್ಷಿಣ ಕನ್ನಡ. ಶ್ರೀ ಭರತ್ ಶೆಟ್ಟಿ, ಆನರೇಬಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮ್ಯಾಂಗ್ಳೂರ್ ನಾರ್ತ್, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲು ಪಡೆಯಬೇಕು ಅಂತ ನಾನು ಆಯೋಜಕರ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ. ಎಕ್ಸ್ಪೋ 2026ರ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ನಮಗೆ ಅತ್ಯಂತ ಗೌರವಿತರು, ಸನ್ಮಿತ್ರರು, ಈ ಒಂದು ಸಂಸ್ಥೆಯ ಅಧ್ಯಕ್ಷ ಅಂತ ಶ್ರೀ MD ಪೂಜಾರ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳು ಉಪಸ್ಥಿತರುವಂಥ ನನ್ನ ಸನ್ಮಿತ್ರರು, ಈ ಕ್ಷೇತ್ರದ ಸಂಸದರಾದಂಥ ಕ್ಯಾಪ್ಟನ್ ಪ್ರಿನ್ಸ್ ಚೌಟ್ರ್ ಅವರೇ, ಶಿವಮೊಗ್ಗ ಕ್ಷೇತ್ರದ ಶಾಸಕರು ಸನ್ಮಿತ್ರರಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಶ್ರೀ ಮಂಜುನಾಥ್ S ಸಂಗಯ್ಯರವರೇ, LR ನಾರಾಯಣ್ ಅವರೇ, ಅದಿತಿ ಮನೋಜ್ ಸರ್ಪಲಾರ್ ಅವರೇ, ಅರುಣ್ ಪಡಿಯಾರ್ ಅವರೇ, ಚಂದ್ರಶೇಖರ್ ಪಾಲೇಕರ್ ಅವರೇ, ಪ್ರಶಾಂತ್ ಶಂಕರ್ ಅವರೇ, ಇಂದಿರಾ ಸಮಿತಿಯ ಎಲ್ಲ ನಮ್ಮ ಸರ್ವ ಸದಸ್ಯರೇ, ಈ ಒಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳಾದಂಥ MA ಇಕ್ಬಾಲ್ ಅವರೇ, ರೋಷನ್ ಬಾಳಿಗರ್ ಅವರೇ, B ರಾಮಚಂದ್ರ ಅವರೇ, ಪುಷ್ಪರಾಜ್ ಅವರೇ, ಶರತ್ ಪ್ರವೀಣ್ ಅವರೇ, ಮುಂದಿನ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಕೇರಳ ಇಂಡಸ್ಟ್ರಿ ಅಸೋಸಿಯೇಷನ್ನ ಪದಾಧಿಕಾರಿ ಮತ್ತು ಸದಸ್ಯರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರವನ್ನು ನಿರ್ದೇಶಿಸಿದರೆ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿ ಯುವಕರು ಸನ್ನಿಹಿತರು, ಅತ್ಯಂತ ಸಂತೋಷವಾಗುತ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ MD ಪೂಜಾರಿ ಅವರನ್ನು, ಈ ಸಮಿತಿ ಎಲ್ಲ ಸದಸ್ಯರನ್ನು ಅಭಿನಂದಿಸ್ತೇನೆ. ಪ್ರಪ್ರಥಮವಾಗಿ ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಟೆಕ್ ಎಕ್ಸ್ಪೋ ತಾವುಗಳು ಹಮ್ಮಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಂಡು ಏನು ಒಂದು ದೊಡ್ಡ ಮಟ್ಟ ಭವಿಷ್ಯದ ದಿನಕ್ಕೆ ಇದು ಮೊದಲ ಹೆಜ್ಜೆ ಆದರೂ ಕೂಡ ಸ್ಮಾಲ್ ಸ್ಟೆಪ್, ಬಟ್ ಇದು ಫಸ್ಟ್ ಸ್ಟೆಪ್ ಫಾರ್ ನೆಕ್ಸ್ಟ್ ಬಿಗರ್ ಸ್ಟೆಪ್. ನೀವು ಫಸ್ಟ್ ಈ ಒಂದು ಕಾರ್ಯಕ್ರಮ ಮಾಡೋ ಕಾರಣ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಿಂದ ಎಕ್ಸ್ಪೋ ಮತ್ತು ಎಕ್ಸ್ಚೇಂಜ್ ಆಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ದೊಡ್ಡ ಮಟ್ಟದ ಫೌಂಡೇಶನ್ ಆಗಿ ನಿಲ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ನಾನು ಬಹುಶಃ ಇವತ್ತು ಎಲ್ಲ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನಲ್ಲಿ ಆ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದಂಥ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮಾಲಕರನ್ನು, ಅಲ್ಲಿರುವಂತಹ ಸಿಬ್ಬಂದಿ ವರ್ಗದವರನ್ನು ಮತ್ತು ವಿದೇಶಿಗರನ್ನು ಎಲ್ಲರೂ ಕೂಡ ಅಭಿನಂದಿಸ್ತೇನೆ. ಯಾಕೆ ನಮ್ಮ ಜಿಲ್ಲೆ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಜಿಲ್ಲೆಯ ಬಹಳ ಜನರಿಗೆ ಉದ್ಯೋಗ ಸಿಗಬೇಕಾದ್ರೆ ತಮ್ಮ ಅಸೋಸಿಯೇಷನ್ ಇವತ್ತು ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಅದರ ಕೊಡುಗೆಯನ್ನು ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಎಲ್ಲ ನಾನು ಅಭಿನಂದಿಸಿಕೊಂಡು ಇವತ್ತಿನ ಎಕ್ಸ್ಪೋ ಬಹುಶಃ ಪ್ರಥಮವಾದರೂ ಕೂಡ ದೊಡ್ಡ ಮಟ್ಟದ ಪ್ರಯೋಜನಕ್ಕೆ ಅವಕಾಶ ಆಗಲಿ, ಇಲ್ಲಿ ಬಂದಂಥ ಎಲ್ಲ ಜನಸಮೂಹ ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಟಾರ್ಟಪ್ ಆಗಲಿ, ಕೊಲಾಬ್ರೇಷನ್ ಆಗಲಿ, ಇದನ್ನೆಲ್ಲ ರೀತಿ ಅದು ಪ್ರಾರಂಭ ಮಾಡಿಕೊಂಡು ಇಲ್ಲೇ ಬಹುಶಃ ಯುವಕರು ನೆಲೆ ನಿಲ್ಲುವಂಥ ಅವಕಾಶ ಆಗಬೇಕು. ನಮ್ಮ ಕುಟುಂಬದಲ್ಲಿ ನಮ್ಮ ಊರಲ್ಲಿ ನಾವೇ ನಿಂತೇವೆಂಬ ಆ ದೊಡ್ಡ ಮಾನವ ಶೈಲಿ ಸ್ಪೆಂಡ್ ಮಾಡ್ತೇವೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಎಷ್ಟು ಜನ ಯುವಕರು ಭಾಗವಹಿಸಿದಾಗ ಅದು ಅಷ್ಟು ಪ್ರಯೋಜನ ಆಗ್ತದೆ. ಫಸ್ಟ್ ಅಷ್ಟೇ ಅದು ಬೇರೆ ಕೂಡ ಇವತ್ತು ಪ್ರೇರಣೆ ಕೂಡ ಇವತ್ತು
ಮುಂದಿನಲ್ಲಿ ಆಗ್ತದೆ ಹೇಳಲಿಕ್ಕೆ ನಾನು ತಿಳಿಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ಕರ್ನಾಟಕ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು ಬಹುಶಃ ದಿನಗಳಲ್ಲಿ ಇನ್ನಷ್ಟು ಆಧುನಿಕವಾಗಿ ತಂತ್ರಜ್ಞಾನ ಹಾಕುವಂಥ ಸಂದರ್ಭದಲ್ಲಿ ಬಹುಶಃ ಇದನ್ನು ಅಳವಡಿಸಿಕೊಂಡು ಎಷ್ಟು ಇದರಲ್ಲಿ ತರಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಇದರಲ್ಲಿ ಪ್ರಾರಂಭ ಮಾಡೋದು ಅವಕಾಶ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಪ್ರಮುಖವಾಗಿ ಇವತ್ತು ಇಂಡಸ್ಟ್ರೀಸ್ ಮತ್ತು ಕಾಲೇಜ್ ಒಂದು ಅಕಾಡೆಮಿಕ್ ಇವತ್ತು ನಾವು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬಹುಶಃ ಕಲಿತವರಿಗೆ ಇದು ಪ್ರಯೋಜನ ಆಗುತ್ತೆ. ಕಲಿತವರಿಗೆ ಅಷ್ಟು ಬೇಕಾದ ಕೆಲಸ ಸಿಗುವುದಿಲ್ಲ. ಯಾರು ಇವತ್ತು ಇಂಜಿನಿಯರಿಂಗ್ ಬಿ ಕಂಪ್ಲೀಟ್ ಮಾಡಿದ್ದಾನೆ ಅದರಲ್ಲಿ 35% ಅವನು ಕೆಲಸಕ್ಕೆ ಇರ್ತಾನೆ ಇದ್ದಾರೆ. 35% ಜನ ಕೆಲಸ ಇಲ್ಲದೆ ಇವತ್ತು ಇರ್ತಾ ಇದ್ದಾರೆ. ಪಾಲಿಟೆಕ್ನಿಕ್ ಮತ್ತು ITI ಮಾಡಿದವರು ಬರೀ 8 to 10% ಅದು ಜಾಬ್ಲೆಸ್. ಪರಿಸ್ಥಿತಿಯನ್ನು ಇನ್ನೊಂದು ಹೇಳಿದರೆ ಯಾರು ಜಾಸ್ತಿ ಕಲಿತಿದ್ದಾರೆ ಅವರಿಗೆ ಕೆಲಸ ಕಡಿಮೆ ಇದೆ ಅಂತ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಕಾಲೇಜಿನಲ್ಲಿ ಕಲಿಸುವುದೇ ಬೇರೆ, ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ನಿಮಗೆ ಪ್ರಯೋಜನ ಬರುವುದೇ ಬೇರೆ, ಒಂದೇ ಒಂದು ಕನೆಕ್ಷನ್ ಇರುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇಂಡಸ್ಟ್ರೀಸ್ ಮತ್ತು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಅರ್ಥ ಮಾಡಿಕೊಂಡು ಬಹುಶಃ ಯಾವ ರೀತಿಯಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ನೋಡಬೇಕು ಬಹುಶಃ ಅದನ್ನು ಇವತ್ತು ನಾವು ಒಬ್ಬರೊಬ್ಬರು ಚರ್ಚೆ ಮಾಡಿಕೊಂಡು ಅವರಿಗೆ ಶಿಕ್ಷಣ ಜೊತೆಯಲ್ಲಿ ಅವರ ಸ್ಕಿಲ್ಲನ್ನು ಕೂಡ ಕಲಿಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇಂಡಸ್ಟ್ರೀಸ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ದೊಡ್ಡ ಮಟ್ಟ ಚರ್ಚೆ ನಡೆಸಿ ಅದಕ್ಕೆ ಒಂದು ಪಾಲಿಸಿಯನ್ನು ನಾವು ಇವತ್ತು ಮಾಡಬೇಕು. ಯಾಕಂದರೆ ಎಲ್ಲ ಕೂಡ ಪುಸ್ತಕದಲ್ಲಿ ಕಲಿತದ್ದೇ ನಾವು ಯಶಸ್ವಿ ಆಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ನೋಡಿ ನಮಗೆ ಸೈಕಲ್ ಬಿಡ್ಲಿಕ್ಕೆ ಆಗ್ತದೆ, ಸೈಕಲ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತದೆ. ಕೆಲವು ರೀತಿ ಪುಸ್ತಕ ಓದಿಕೊಂಡು ಹೇಗೆ ನಾವು ಸೈಕಲ್ ಬಿಡಬೇಕಂತ ಹೇಳಿ ನಿಮಗೆ ಇಲ್ಲಲ್ಲ, ಅದನ್ನು ಕೂತ್ಕೊಳ್ಬೇಕು, ಬೀಳಬೇಕು, ಪ್ರಾಕ್ಟೀಸ್ ಆಗಿ ಬರಬೇಕು. ಅದರಲ್ಲಿ ಗ್ರೌಂಡ್ ಲೆವೆಲ್ ಪ್ರಾಕ್ಟೀಸ್ ಇವತ್ತು ಸ್ಕಿಲ್ ವೃದ್ಧಿ ಅಗತ್ಯ. ಅದಕ್ಕಾಗಿ ನಾನು ಮೊನ್ನೆ ಬಜೆಟ್ನಲ್ಲಿ ನನಗೆ ಕೇಳಿದ್ದು ಮುಖ್ಯಮಂತ್ರಿ ಹೇಳ್ಬೇಕಂತೇಳಿ ಎಷ್ಟು ರೋಡ್ ಕೋಡೆಲ್ಲ ಕೇಳುವಂತ ಹೇಳಿದ್ರೆ ನಾನು ಹೇಳಬೇಡ, ನಮ್ಗೆ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಕೊಡಿ ಅಂತ ಹೇಳಿಕೊಂಡು GTDC ಅದರಲ್ಲಿ 60 ಕೋಟಿ ರೂಪಾಯಿ ಸ್ಕಿಲ್ ಡೆವಲಪ್ ಸೆಂಟರ್ ನಾನು ಸ್ವಂತ ಜೊತೆ ನಾನು ಸ್ಟಾರ್ಟ್ ಮಾಡ್ತಾ ಹೇಳಲಿಕ್ಕೆ ನಾನು ಮೋರ್ ಇಂಪಾರ್ಟೆಂಟ್. ನಾವು ಕಲಿತವ್ರನ್ನು ಸ್ಕಿಲ್ ತಂದು ವರ್ಕಿಂಗ್ ಬಿಡಿದು ನಮಗೆ ದೊಡ್ಡ ಮಟ್ಟದ ನಮ್ಮ ಹ್ಯೂಮನ್ ರಿಸೋರ್ಸ್ ಏನಿದೆ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮಂಗಳೂರಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ ಮುಂದಿನ 15-20 ವರ್ಷದಲ್ಲಿ ನಮ್ಮ ಹ್ಯೂಮನ್ ರಿಸೋರ್ಸ್ ನಮ್ಮ ಭಾರತ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಇವತ್ತು ನಾವು ಹ್ಯೂಮನ್ ರಿಸೋರ್ಸ್ ಕೊಡುವಂಥ ದೊಡ್ಡ ಮಟ್ಟದ ಶಕ್ತಿತ್ವವಾದ ಕೇಂದ್ರ ಒಂದು ಭಾರತ ದೇಶ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಈಗಲೇ ಲ್ಯಾಂಗ್ವೇಜ್ ಲ್ಯಾಬನ್ನು ನಾವು ಇವತ್ತು ಪ್ರಾರಂಭ ಮಾಡಲೇಬೇಕು. ಲ್ಯಾಂಗ್ವೇಜ್ ಲ್ಯಾಬ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ನಾವು, ಬಿಕಾಸ್ ಎಷ್ಟು ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್. ಇದರಲ್ಲಿ ಎಲ್ಲಿಯ ಒಂದು ಯುದ್ಧ ಆಗ್ತದೆ ನಮ್ಮಲ್ಲಿ ಪಕ್ಷದವರು ಗ್ಯಾಸಿಗೆ ಲಿಕ್ಚು ನಿಲ್ತಾರೆ, ಎಲ್ಲಿಯ ಯುದ್ಧ ಆಗ್ತದೆ ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಇವತ್ತು ಜಾಸ್ತಿ ಆಗ್ತದೆ. ಸೊ ಇಟ್ಸ್ ಎ ಗ್ಲೋಬಲ್ ವಿಲೇಜ್, ಒಬ್ಬಕ್ಕೊಂದು ಇವತ್ತು ಕನೆಕ್ಷನ್ ಆಗಿರುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಎಷ್ಟು ಭಾಷೆ ಕಲಿಯಲಿಕ್ಕೆ ಸಾಧ್ಯತೆ ಇದೆಯಲ್ಲ ವಿದ್ಯಾರ್ಥಿನಿಯರು ಅಷ್ಟು ಇವತ್ತು ಭಾಷೆ ಕಲಿಯುವಂಥ ಅವಕಾಶ ಆಗಬೇಕು. ಯಾಕಂತ ಹೇಳಿದರೆ ಬರೀ ನಮ್ಮದು ಬಹುಶಃ ನಾವು ಎನಿಸ್ತೇವೆ ಕನ್ನಡ, ಇಂಗ್ಲೀಷ್, ತುಳು ಅಥವಾ ಹಿಂದಿ ಕಲಿತು ಆಗುವುದಿಲ್ಲ. ನೀವು ವಿದೇಶಕ್ಕೆ ಹೋದಾಗ ಎಲ್ಲಿ ಬ್ರಿಟಿಷರು ಆಡಿದ್ದಾರೆ ಅಲ್ಲಿ ಮಾತ್ರ ಇಂಗ್ಲೀಷ್ ಗೊತ್ತಲ್ಲದೆ ಬೇರೆ ಯಾವುದೇ ದೇಶದಲ್ಲಿ ಯಾರು ಕೂಡ ಇಂಗ್ಲೀಷ್ ಗೊತ್ತಿಲ್ಲ. ನೀವು ಕೊರಿಯಕ್ಕೆ ಹೋದರೆ ಕೊರಿಯಾ ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡೋದಿಲ್ಲ, ನೀವು ಜಾಪಾನ್ಗೆ ಹೋದರೆ ಜಾಪಾನ್ ಮಾತಾಡೋದು, ನೀವು ಜರ್ಮನಿ ಹೋದರೆ ಜರ್ಮನ್ ಮಾತಾಡೋದು, ಸ್ಪೇನಿಗೆ ಹೋದರೆ ಸ್ಪ್ಯಾನಿಷ್, ನೀವು ಬಹುಶಃ ಚೈನಾಗೆ ಹೋದರೆ ಚೈನೀಸ್ ಅನ್ನೋದವರು ಮಾತಾಡೋದಿಲ್ಲ. ಅದಕ್ಕೆ ನಾನು ನಮ್ಮ ಯುವಕರು ಇವತ್ತು ಏನು ಸ್ಕಿಲ್ ಜೊತೆಯಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ಡೆವಲಪ್ ಮಾಡಿಕೊಂಡು ಹೋದರೆ ಎಲ್ಲಿಯೂ ಕೂಡ ಹೋಗಿ ಜಯಿಸುವಂಥ ಎಲ್ಲ ಶಕ್ತಿಯನ್ನು ನಮಗೆ ಒಂದು ಅವಕಾಶ ಆಗ್ತದೆ. ಎಷ್ಟು ಇಲ್ಲಿ ಸಾಧ್ಯ ಇದೆಯಾ ಅದಲ್ಲಿಷ್ಟು ನಾವು ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಮಾಡುವ ಅವಕಾಶ ಆಗಬೇಕಂತ ನಾನು ಇವತ್ತು ಮತ್ತೆ ಕೇಳಿಕೊಳ್ತಾ, ಆದ ಕಾರಣ ನಮ್ಮ ಈ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಆ ಸಂಪೂರ್ಣ ಶಕ್ತಿ ಏನಿದೆ ಅದನ್ನು ಹೆಚ್ಚು ಪ್ರಯೋಜನ ಮಾಡಲು ಬಹುಶಃ ತಮ್ಮ ವ್ಯಾಪಾರದ ಜೊತೆಯಲ್ಲಿ ಇದಕ್ಕೂ ಕೂಡ ಒಂದು ಕಾರ್ಯರೂಪವನ್ನು ಬಹುಶಃ ಕರ್ನಾಟಕ ಇಂಡಸ್ಟ್ರಿ ಅಸೋಸಿಯೇಷನ್ ಇವತ್ತು ಮಾಡಬೇಕಂತ ಕೂಡ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕ ಇಂಡಸ್ಟ್ರಿ ಅಸೋಸಿಯೇಷನ್ ಇವತ್ತು ಬೇರೆ ಬೇರೆ ಇಂಡಸ್ಟ್ರಿಗಳು ಪ್ರಾರಂಭ ಮಾಡಿ ಅವರ ಕೊಡುಗೆ ಇವತ್ತು ಏನಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಇಂಡಸ್ಟ್ರಿ ಏರಿಯಾಕ್ಕೆಲ್ಲ ಹೋದಾಗ ನಮ್ಗೆ ಗೊತ್ತಿದೆ ಯಾವ ಯಾವ ರೀತಿಯ ಇಂಡಸ್ಟ್ರಿ ಏರಿಯಾ ಎಲ್ಲಿ ಇವತ್ತು ತಯಾರಾಗ್ತದೆ ಅಂತ ಹೇಳಿಕೊಂಡು ನಮಗೆಲ್ಲಿಯೂ ಎಲ್ಲರಿಗಾಗಿ ನಮಗೆ ಕಾಣಲಿಕ್ಕೆ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಈ ರೀತಿಯ ದೊಡ್ಡ ಮಟ್ಟದ ಆ ಜವಾಬ್ದಾರಿ ತಾವೆಲ್ಲ ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಬಹುದು. ಇಂಡಸ್ಟ್ರಿ ನಡೆಸುವ ಸಂದರ್ಭದಲ್ಲಿ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಬೇರೆ ಬೇರೆ ನಿಯಮಗಳು, ಬೇರೆ ಬೇರೆ ಕಾನೂನುಗಳು ಬರೋದು ಇವತ್ತು ಸ್ವಾಭಾವಿಕ. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಣೆ ಸಮಸ್ಯೆಗಳಿಗೆ ಬಂದಾಗ ನೀವು ಯಾವ ಅಸೋಸಿಯೇಷನ್ ಅವರು ಯಾವುದೆಲ್ಲ ಸಮಸ್ಯೆಗಳನ್ನು ತಂದು ಮುಂದೆ ಎತ್ತಿದಾರ ಮೊದಲ ಎಲ್ಲ ಸಮಸ್ಯೆ
ಸಮಸ್ಯೆಗಳನ್ನು ಬಗೆಹರಿಸಿ ಅದಕ್ಕೆ ಸಹಕಾರ ಕೊಡುವ ಕೆಲಸವನ್ನು ನಾನು ಮಾಡೋದ್ರಿಂದ ಹೇಳಿದ್ರೆ ನನಗೆ ಸಮಾಧಾನ ಇದೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮುಂದೆ ಕೂಡ ಏನೋ ಬೇಕಾದರೆ ನಾವೆಲ್ಲರೂ ಜೊತೆಗೂಡಿ ಮುಂದೆ ಅವಕಾಶ ಆಗುವ. ನಾನು ಹೇಳಿದ ಬಹುಶಃ ನಿಮ್ಮ ಕರ್ನಾಟಕ ಇಂಡಸ್ಟ್ರಿ ಅಸೋಸಿಯೇಷನ್ ನೀವೆಲ್ಲರೂ ಕಷ್ಟಪಟ್ಟು ಶ್ರಮ ಪಟ್ಟು ಅತ್ಯಂತ ಯಶಸ್ವಿಯಾಗಿದ್ದೀರಿ. ನಿಮ್ಮ ಯಶಸ್ಸು ಜೊತೆಯಲ್ಲಿ ಸಮಾಜ ಇನ್ನಿತ ವರ್ಗದವರು ಕೂಡ ನಿಮ್ಮ ರೀತಿ ಆಗಬೇಕೆಂಬ ದೊಡ್ಡ ಕಾಳಜಿಯಿಂದ ಆ ಒಂದು ಯೋಜನೆ ತಾವು ಹಮ್ಮಿಕೊಳ್ಬೇಕು. ಬಹುಶಃ ಜೊತೆ ಚರ್ಚೆ ಮಾಡಬೇಕು. ಯುವಕರಿಗೆ ಇವತ್ತು ಈ ಒಂದು ಹೆಚ್ಚಿನ ಯಾವ ರೀತಿ ನಾವು ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕೆಂಬ ಆತ್ಮವಿಶ್ವಾಸ ಧೈರ್ಯ ಕೊಡುವಂಥ ಕೆಲಸಗಳು ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ಸ್ಟಾರ್ಟಪ್ ಮಾಡುವಂಥವರಿಗೆ ಬ್ಯಾಂಕಿನವರನ್ನು ನೀವು ಇಂಡಸ್ಟ್ರಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದೊಂದನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗುವಂಥ ಆ ಒಂದು ಮಾರ್ಗದರ್ಶನದ ಆ ಒಂದು ಟ್ರೈನಿಂಗ್ ಒಂದು ನಾವು ಯೋಜನೆ ಹಮ್ಮಿಕೊಳ್ಬೇಕು. ನಾನು ಇವತ್ತು ಕೇಳಿಕೊಂಡ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇವತ್ತು ನಿಮ್ಮ ಈ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ನಾನು ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ಇವತ್ತು ಬೆವರು ಸುರಿಸಿ ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟು ಕಾಣದ ಕೈಗಳಿಗಾಗಿ ಯಾವುದು ಆರ್ಥಿಕ ಒಂದು ಪರಿಸ್ಥಿತಿಗೆ ದೊಡ್ಡ ಶಕ್ತಿ ಕೊಟ್ಟಿದ್ದಾರ ಆ ಒಂದು ಕಾರ್ಮಿಕ ವರ್ಗದವರು ಕೂಡ ನಿಮ್ಮ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಂದಿಸಿ ದೇವರ ಹೆಸರು ನಾನು ಉದ್ಘಾಟಿಸ್ತೇನೆ. ನಮಸ್ಕಾರ. ಜೈ ಹಿಂದ್. ಉದ್ಘಾಟನೆಯನ್ನು ನೆರವೇರಿಸಿರುವಂಥ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ಮತ್ತು ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವಂಥ ಯುಟಿ ಖಾದರ್ ಅವರೇ, ವೇದಿಕೆಯಲ್ಲಿರುವಂಥ ಮಂಗಳೂರು ನಗರ ದಕ್ಷಿಣದ ಶಾಸಕರು ಆತ್ಮೀಯರಾಗಿರುವಂಥ ವೇದವ್ಯಾಸ ರಾಮದೇವ್, ಮಂಗಳೂರು ಉತ್ತರದ ಶಾಸಕರಾಗಿರುವಂಥ ಆತ್ಮೀಯರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿ, ಈ ಕೆನರಾ ಇಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಎಂ ಡಿ ಪೂಜಾರಿ ಅವರು, ಕೆನರಾ ಬ್ಯಾಂಕ್ನ ಶ್ರೀ ಮಂಜುನಾಥ್ ಸಿಂಗಯ್ಯ ಅವರು, ಶ್ರೀ ಎಲ್ ಆರ್ ನಾರಾಯಣ ಅವರು, ಪ್ರಶಾಂತ್ ಶಂಕರ್ ಅವರು, ಚಂದ್ರಶೇಖರ್ ಪಾಲೇಕರ್ ಅವರು, ವೇದಿಕೆಯಲ್ಲಿರುವಂಥ ಎಲ್ಲ ವೇದಿಕೆ ವಿಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳು, ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದಂಥ ಪ್ರಯತ್ನ. ಒಂದು ಕಡೆ ನಾವೆಲ್ಲರೂ ಒಟ್ಟು ಸೇರಿ ಯೋಚನೆ ಮಾಡಲಿಕ್ಕೆ ಅದೊಂದು ಸೂಕ್ತ ವೇದಿಕೆ ಆಗ್ತದೆ ಅಂತ ನಾನು ಖಂಡಿತ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಈ ರೀತಿಯ ಯೋಚನೆಯನ್ನು ಮಾಡಿದ ಮತ್ತು ಈ ಯೋಜನೆಯನ್ನು ಕಾರ್ಯಗತಗೊಳಿಸಿರುವಂಥ ಎಂ ಡಿ ಪೂಜಾರಿ ಮತ್ತು ಇಡೀ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. MSMEಯ ಮಹತ್ವ ಮತ್ತು MSME ಒಟ್ಟು ದೇಶದ ಬೆಳವಣಿಗೆಗೆ ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು MSME ಕ್ಷೇತ್ರದಲ್ಲಿರುವಂಥ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಕೇವಲ ಒಂದು ಟ್ಯಾಕ್ಸಿಂಗ್ ಫಿಗರ್ಸನ್ನು ಹೇಳಬೇಕಾದ್ರೆ ಹೆಚ್ಚು ಕಡಿಮೆ 32 ಕೋಟಿ ಜನರನ್ನು ಇವತ್ತು ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಯಾರಾದರೂ ಕೊಡ್ತಾ ಇದ್ದಾರೆ, MSME ಸೆಕ್ಟರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅಗ್ರಿಕಲ್ಚರ್ನ ನಂತರ ಪ್ರಾಯಶಃ ದೇಶದಲ್ಲಿ ಅತ್ಯಂತ ಹೆಚ್ಚು ಜನರನ್ನು ಎಂಪ್ಲಾಯ್ಮೆಂಟ್ ಮಾಡುವಂಥದ್ದು ಮತ್ತು ಅವರ ಸಾಮಾಜಿಕ ಸ್ತರವನ್ನು, ಆರ್ಥಿಕ ಸ್ತರವನ್ನು ಮೇಲೆತ್ತುವಂಥ ಕೆಲಸವನ್ನು MSME ಮಾಡಿದೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಆತ್ಮನಿರ್ಭರತೆ ಆ್ಯಂಡ್ ಸೆಲ್ಫ್ ರಿಲಯನ್ಸ್ ಒಂದು ಮೇಜರ್ ಪಿಲ್ಲರ್ ಈ ದೇಶವನ್ನು ಕಟ್ಟುವಲ್ಲಿ ಅನ್ನುವಂಥ ಒಂದು ಮನಸ್ಸನ್ನು ಇಟ್ಕೊಂಡು ದೇಶದಲ್ಲಿ ಹಲವಾರು ಇದನ್ನು ಮೇಕ್ ಇನ್ ಇಂಡಿಯಾ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಮೇಡ್ ಇನ್ ಇಂಡಿಯಾ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕೇವಲ ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ ಈ ಬಾರಿಯ ಬಜೆಟ್ ಹೆಚ್ಚು ಕಡಿಮೆ 1,82,000 ಕೋಟಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ದೇಶದಲ್ಲಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಜಸ್ಟ್ ಇನ್ ಒನ್ ಮಿನಿಸ್ಟ್ರಿ ಈ ಪಾಲಿಸಿಯನ್ನು ಮಾಡಿದೆ. ನಾನು ಮೊನ್ನೆ ಎಂ ಡಿ ಪೂಜಾರಿ ಅವರು ಬರುವಂಥ ಸಂದರ್ಭದಲ್ಲಿ ಕೂಡ ಅವರ ಉಲ್ಲೇಖವನ್ನು ಮಾಡಿದೆ. ಒಂದು ಮಾದರಿಯನ್ನು ನಾವು ಸೃಷ್ಟಿಸಬೇಕು. ಇಷ್ಟು ವರ್ಷ ಬೆಳೆದಿರುವಂಥ MSME ಸೆಕ್ಟರ್ ಕೆಲವೊಂದು ಸ್ಕಿಲ್ ಮತ್ತು ಟ್ಯಾಲೆಂಟನ್ನು ನೀವು ಅಕ್ವೈರ್ ಮಾಡಿರ್ತೀರಿ. ಬಟ್ ದಟ್ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಜಸ್ಟ್ ಫಾರ್ ಅ ಪರ್ಟಿಕ್ಯುಲರ್ ಸೆಕ್ಟರ್. ಇವತ್ತು ಡಿಫೆನ್ಸ್ ಮತ್ತು ಈ ರೀತಿಯ ಬೇರೆ ಬೇರೆ ಸೆಕ್ಟರ್ಗಳಲ್ಲಿಯೂ ಕೂಡ ನಮ್ಮ ಈ ಬಳುವಳಿಯಾಗಿ ಬಂದಿರುವಂಥ ಸ್ಕಿಲ್, ಟ್ಯಾಲೆಂಟ್ ಮತ್ತು ಎಕ್ಸ್ಪರ್ಟೀಸ್ ಏನಿದೆ ಅದನ್ನು ಆ ಸೆಕ್ಟರ್ಗಳಿಗೂ ಕೂಡ ವಿಸ್ತರಿಸಿಕೊಂಡು ದೇಶದ ಬೆಳವಣಿಗೆಯಲ್ಲಿ ತಾವು ದೊಡ್ಡ ಪಾತ್ರವನ್ನು ವಹಿಸಬೇಕು ಅನ್ನೋ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ನಾನು ಮೊನ್ನೆ ಕೂಡ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಅವರ ಹತ್ರ ಹೇಳಿದ್ದು, ಕೊಯಂಬತ್ತೂರಿನಲ್ಲಿ ಒಂದು ಒಳ್ಳೆಯ ಮಾದರಿಯ MSME ಮಾಡೆಲ್ ಇದೆ. ನಾನು ಅವ್ರ ಹತ್ರನೂ ಮಾತನಾಡ್ತೇನೆ. ನೀವು ಮತ್ತು ಅವರು ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಮಾಡಿ ಯು ಶುಡ್ ಕ್ರಿಯೇಟ್ ಅ ವೆರಿ ಗುಡ್ ಮಾಡೆಲ್ ಆಫ್ MSME ಸೆಕ್ಟರ್. ಮತ್ತು ನಮ್ಮ ಪ್ರಧಾನಮಂತ್ರಿ ಯಾವತ್ತೂ ಹೇಳ್ತಾ ಇದ್ದಾರೆ, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಅದು ಇಟ್ ಶುಡ್ ಬಿ ಅ ಗ್ಲೋಬಲ್ ಸ್ಟ್ಯಾಂಡರ್ಡ್. ಅದರಲ್ಲಿ
ಸಂದರ್ಭದಲ್ಲಿ ಲೆಟ್ ಅಸ್ ಬಿ ಕ್ವಾಲಿಟಿ ಕಾನ್ಷಿಯಸ್, ಕ್ವಾಲಿಟಿ ಫೋಕಸ್ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪವಾದಂಥ ವಿಕಸಿತ ಭಾರತದ ಕಡೆಗೆ ಹೆಜ್ಜೆ ಹಾಕೋಣ ಮತ್ತು ಆ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಮಂಗಳೂರಿನದ್ದೊಂದು ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇವತ್ತು ಸಂತೋಷದ ಸಂಗತಿ ಅಂದರೆ ಇಡೀ ದೇಶದ ಗಮನಕ್ಕೂ ಅದು ಬರಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ವಿ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್, ಮೋರ್ ಅವೇರ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ನೇಷನ್ಸ್ ಬಿಲ್ಡಿಂಗ್ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ದೀಪಕ್ ಭಟ್ ಅವರು ಸಹ ವೇದಿಕೆಗೆ ಬರಬೇಕು. ಈ ಒಂದು ಗುರುಪುರ ಕೆನರಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವರಲ್ಲಿ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೋನ ಏರ್ಪಾಡು ಮಾಡಿದ್ದಾರೆ. ನಾನು ಅಭಿನಂದಿಸ್ತೇನೆ. ಪ್ರಪ್ರಥಮವಾಗಿ ಒಂದು ಜಿಲ್ಲಾ ಮಟ್ಟದ ಕೆನರಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು ರಾಜ್ಯ ಮತ್ತು ರಾಷ್ಟ್ರ ಭಾಗವಹಿಸುವ ಒಂದು ಎಕ್ಸ್ಪೋ ಇಲ್ಲಿ ಮಾಡಿಕೊಂಡು ಇಲ್ಲಿರುವಂಥ ಎಲ್ಲ ಆ ಒಂದು ಇಂಡಸ್ಟ್ರಿಯಲ್ಲಿ ಇರುವಂಥ ಅವರಿಗೆ ಮತ್ತು ಅದರಲ್ಲಿ ಆಸಕ್ತಿ ಇರುವವರಿಗೆ ಮತ್ತು ವಿದ್ಯಾರ್ಥಿ ಒಂದು ಕಡೆ ಸೇರಿಕೊಂಡು ಇದರ ಬಗ್ಗೆ ಆಲೋಚನೆ ಮತ್ತು ಪ್ರೇರಣೆ ಪಡೆದುಕೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಪ್ರಯೋಜನ ನಮ್ಮ ಸಭೆ ಉಪಯೋಗಿಸಿ ಮಾಡಬೇಕು, ಚರ್ಚೆ ಮಾಡಿಕೊಂಡು ಅದನ್ನು ಮುಂದೆ ತೆಗೆದುಕೊಂಡು ವಿಶ್ವಾಸ ಕೂಡ ನನಗೆ ಇದೆ. ಅದಕ್ಕೆ ಏನೆಲ್ಲ ಸಹಕಾರ ಬೇಕಾ ನಮ್ಮ ಸರ್ಕಾರ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿಕೊಂಡು ಅವರೆಲ್ಲ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾರೆ. Talented son, he founded Achal Industries, building a state-of-the-art cashew processing industry. Achal Industries went on to employ over 500 people and became one of the most modern processing facilities in the region. Under his leadership, the company set new benchmarks in quality and innovation, earning widespread respect. He emerged as a prominent leader and a role model for entrepreneurs in this district. Known for his generosity with knowledge and experience, G. Sadananda Prabhu became a trusted mentor for aspiring entrepreneurs, someone they turned to for guidance, problem solving and inspiration. Over time, his leadership extended beyond business and he became a strong and respected voice of this district. Now, I would like to come to the qualities, those qualities in him that define the character of C.C. Gadananda. To describe him merely as an industrialist would be incomplete. He was first and foremost a teacher, and that identity never left him, whether he was in the factory, a boardroom, or in discussions with colleagues. He had the rare ability to look beyond the obvious, to examine every issue through a different lens, and to guide others to do the same. I had the good fortune of learning from him not just the business of cashew processing, but far more valuable, the discipline of thought. He taught me how to approach the law. He would say that understanding a law meant dissecting it, studying the intent behind each section and appreciating why it was drafted was that way. The depth of thinking and understanding is what made him, for us in the industry, a legal luminary too. He was a leader who never sought credit, yet his contributions transformed our industry. His innovations, many of them in cashew processing, remains a game changer even today. He introduced the steam cooking process, an innovation which after 4 decades is still in vogue and irreplaceable. And studying and yet he carried on these achievements very remarkably and with humility. What truly set him apart was his relentless pursuit for clarity. No problem was too small or too complex. He would examine every detail, consult experts when needed, and persist until he fully understood the matter. I vividly remember traveling with him to Bangalore during an APMC legal battle, and after briefing our senior counsel, he would sit quietly in the High Court of Karnataka, observing the proceedings, not as a passive listener, but as a student of the process. He wanted to understand how judges think, how arguments are received, and how persuasion works. In one
woman beyond business and law. He was a reformer in the truest sense. His approach to employer-employee relationship. Immediate past president, chairperson, Canara Engineering and Industrial Tech Expo Committee. ಮೊದಲ ಬಾರಿಗೆ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಪ್ರಯೋಗ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಮೊದಲ ಬಾರಿಗೆ ಇಲ್ಲೊಂದು ಟೆಕ್ ಎಕ್ಸ್ಪೋನ ಮಾಡಿ ನಮ್ಮ ಇಂಡಸ್ಟ್ರೀಸಲ್ಲಿ ಯಾವ ರೀತಿಯ ಕೆಲಸ ಆಗ್ತಾಯಿದೆ ಅದನ್ನು ಸಾರ್ವಜನಿಕರಿಗೆ ತೋರಿಸ್ಬಿಡಿಸ್ಬಿಡುವಂಥ ಒಂದು ಪ್ರಯತ್ನ. ಮುಖ್ಯವಾಗಿ ಈ ಇಂಡಸ್ಟ್ರೀಸ್ಗಳಲ್ಲಿ ಯಾವ ರೀತಿಯ ಜಾಬ್ ಅವೈಲಬಿಲಿಟಿ ಇದೆ, ಒಂದು ರೀತಿಯ ಜಾಬ್ ಫೇರನ್ನು ಮಾಡುವಂಥ ಕೆಲಸ ಸರ್ ನಮ್ಮ MD ಪೂಜಾರಿ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಪರವಾಗಿ ನಾನು ನಿಮಗೆ ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಳ್ಳೆಯ ಒಂದು ಪ್ರಯತ್ನ. ಇವತ್ತು ನಾವು ಗುರುಪುರ ಸದಾನಂದ ಪ್ರಭು ಅವರ ವೇದಿಕೆಯಲ್ಲಿ ನಾವೆಲ್ಲ ಸಹ ಕೊಡ್ತಿದ್ದೇವೆ. ಸದಾನಂದ ಪ್ರಭು ಅವರ ಕೊಡುಗೆ ಏನಿದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗ ತಾನೇ ಆ ವಿಷಯವನ್ನು ಹೇಳಿದರು ನಮ್ಮ ಮುಂದೆ. ಅದೇ ರೀತಿಯಲ್ಲಿ ಇವನ ಪ್ರಭು ಅವರು ಸಹ ಅಚಲ್ ಇಂಡಸ್ಟ್ರಿ ಅವರು ಸಹ ಯಾವ ರೀತಿ ಯೋಚನೆಗಳನ್ನು ಇಟ್ಕೊಂಡಿದ್ದಾರೆ, ಯಾವ ರೀತಿಯ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಅವರಲ್ಲಿರುವಂಥ ಯೋಚನೆಗಳನ್ನು ನೋಡಿದರೆ ಮಂಗಳೂರು ಯಾವುದೇ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ಒಂದು ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಯಾವುದೇ ಸೆಕ್ಟರ್ ಇರ್ಬೋದು, ಇಂಡಿಪೆಂಡೆಂಟ್ ಆಗಿ ಬೆಳೀಲಿಕ್ಕೆ ಯಾವ ರೀತಿಯ ಇಂಥ ವ್ಯಕ್ತಿಗಳು ಕಾರಣರಾಗಿದ್ದಾರೆ ಅನ್ನೋದನ್ನು ಖಂಡಿತ ನಮಗೆ ಗೊತ್ತಾಗ್ತದೆ. ಯಾಕಂದರೆ ನೀವು ಎಲ್ಲೇ ಹೋಗಿ ಇಲ್ಲಿ ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು ಸ್ವಲ್ಪ ಕಡಿಮೆ. ಏನಿದ್ರು ಸಹ ಸ್ವಂತತೆಯಿಂದ ನಾವು ಕೆಲಸ ಮಾಡ್ತಾ ಬಂದದವರು. ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬಹುಶಃ ನನಗಿಂತ ಮುಂಚೆ ಮಾತಾಡಿದಂಥ ಯುವ ಸಂಸದರು ಸಹ ಹೇಳಿದರು, ಖಾದರ್ ಅವರು ಸಹ ಹೇಳಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಹಳ ಇಂಪಾರ್ಟೆಂಟ್. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ದೇಶದ ಫೌಂಡೇಶನ್. ಆ ಫೌಂಡೇಶನ್ ಮೇಲೆ ನೀವು ಗ್ರೋತ್ ಸೆಕ್ಟರನ್ನು ನೀವು ಬೆಳೆಸಲಿಕ್ಕೆ ಸಾಧ್ಯ. ಆ ಗ್ರೋತನ್ನು ನಮಗೆ ಪಂಪ್ ಮಾಡುವಂಥದ್ದು ಯಾವಾಗ ಸಹ ಸರ್ವಿಸ್ ಸೆಕ್ಟರ್ಸ್, IT ಇರ್ಬೋದು, ಹೆಲ್ತ್ ಇರ್ಬೋದು, ಟೂರಿಸಮ್ ಇರ್ಬೋದು, ಇದೆಲ್ಲ ಸರ್ವಿಸ್ ಸೆಕ್ಟರ್ಸ್. ಆದರೆ ನಮಗೆ ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ನಮ್ಮ ಫೌಂಡೇಶನ್ ಗಟ್ಟಿಯಾಗಿರ್ತದೆ ಆಗ ಮಾತ್ರ ನಮ್ಮ ಎಕ್ಸ್ಪೋರ್ಟ್ ಓರಿಯೆಂಟ್ ನಮಗೆ ಟ್ರೇಡ್ ಡೆಫಿಸಿಟನ್ನು ನಮಗೆ ನೋಡ್ಕೊಳ್ಲಿಕ್ಕೆ ಆಗ್ತದೆ, ಅದರಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಎಕ್ಸ್ಪೋರ್ಟ್ ಓರಿಯೆಂಟೇಷನ್ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಹಲವಾರು ಸಮಸ್ಯೆಗಳು, ದೇಶದ ಫೈನಾನ್ಷಿಯಲ್ ಸಮಸ್ಯೆಗಳನ್ನು ನಮ್ಗೆ ಅಲ್ಲಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗ ತಾನೇ ಸನ್ಮಾನವನ್ನು ಸ್ವೀಕರಿಸಿ ಅಚಲ್ನ ಹೊಸ ಬ್ರ್ಯಾಂಡನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಇವತ್ತು ಹೊಸ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಆದರಣೀಯ ಗೌರವಾನ್ವಿತ ಗಿರಿಧರ್ ಪ್ರಭುಗಳೇ, ಆತ್ಮೀಯರಾಗಿರುವಂಥ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಪ್ರಮುಖರಾಗಿರುವಂಥ ಅರುಣ್ ಪಡಿಯಾರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಅನುಪಮ್ ಅವರೇ, ಅದೇ ರೀತಿ ಉಪಸ್ಥಿರುವಂಥ ಗೌರವಾನ್ವಿತ BA ಇಕ್ಬಾಲ್ ಅವರೇ, ರೋಷನ್ ಬಾಳಿಗ ಅವರೇ, ಅದೇ ರೀತಿ ರಾಮಚಂದ್ರ ಅವರೇ, ಉಪಸ್ಥಿರುವಂಥ ಪುಷ್ಪರಾಜ್ ಅವರೇ, ಶರತ್ ರವಿ ಅವರೇ, ಅದೇ ರೀತಿ ಉಪಸ್ಥಿತರಂಥ ಗೌರವಾನ್ವಿತ ಗೌರವ್ ಹೆಗಡೆ ಅವರೇ, ಪ್ರಕಾಶ್ ಕಲ್ಬಾವಿ ಅವರೇ, ಸ್ವರ್ಣ ಸುಂದರ್ರೇ, ಅದೇ ರೀತಿ ಪ್ರದೀಪ್ ಡಿಸೋಜಾ ಅವರೇ, ಉಪಸ್ಥಿರುವಂಥ ಮಿತ್ರ ಅಕ್ಷಯ್ ಅವರೇ, ಅದೇ ರೀತಿ ಜಯರಾಜ್ ಪೈಗಳೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಉದ್ದಿಮೆದಾರರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಭಾಸ್ಕರ್ ದೇವಸ್ಯ ಅವರೇ, ಅದೇ ರೀತಿ ಉಪಸ್ಥಿತ BNI ನಮ್ಮ ಆತ್ಮೀಯರಾಗಿರೋಂಥ ಅಲ್ಲೇ ಗೊತ್ತುಂಡು ಆತ್ಮೀಯರಾಗಿರುವಂಥ ಮೋಹನ್ ರೇ, ಅದು ಪನೊಂದು ಪುಣಗನ್ಕೆ ನಾನು ಮೋಹನ್ ರಾಜ್, ಅದೇ ರೀತಿ ಉಪಸ್ಥಿರುವಂಥ ಎಲ್ಲ ಉದ್ದಿಮೆದಾರರೇ, ಇಂಡಸ್ಟ್ರಿಸ್ಟೇ, ಉಪಸ್ಥಿರುವಂಥ ಮಾಧ್ಯಮದ ಮಿತ್ರರೇ, ಬೇರೆ ಬೇರೆ ಬಂಧುಗಳೇ,
ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದಂಥ ಎಲ್ಲ ಮಹನೀಯರೇ, ವಿಶೇಷವಾಗಿ ಅಚಲ್ ಸಂಸ್ಥೆಯ ಗಿರಿಧರ್ ಪ್ರಭುಗಳ ಎಲ್ಲ ಕುಟುಂಬದ ಸದಸ್ಯರೇ, ಅದರ ಒಟ್ಟಿಗೂ ಕೂಡ ನಾನಿವತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ಇಂಡಸ್ಟ್ರಿಗೆ ಬಹಳ ದೊಡ್ಡ ರೀತಿಯ ಹೆಸರನ್ನು, ಕೊಡುಗೆಯನ್ನು ಕೊಟ್ಟು 100 ವರ್ಷಕ್ಕೂ ಅಧಿಕ ಇಂಡಸ್ಟ್ರಿಯನ್ನು ನಡೆಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅಂತೇಳಿ ಆದರೆ ಭಾಳ ದೊಡ್ಡ ರೀತಿಯ ಕೊಡುಗೆ ಕೊಟ್ಟಂಥ ಗುರುಪುರ ಸದಾನಂದ ಪ್ರಭು ಸಭಾಂಗಣದಲ್ಲಿ ನಾನು ಅವರಿಗೆ ವಿಶೇಷವಾಗಿ ಸದಾನಂದ ಮಾಮರಿಗೆ ನನ್ನ ಕೈ ಜೋಡಿಸಿ ಅವರಿಗೆ ಪ್ರಣಾಮವನ್ನು, ಭಗವಂತನ ಹತ್ರ ಪ್ರಣಾಮವನ್ನು ಮಾಡ್ತಾ, ನಾವು ಬಾಲ್ಯದಿಂದ ಶಾಲೆಗೆ ಹೋಗುವ ದಿನದಿಂದ ನೋಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಸದಾನಂದ ಮಾಮ. ಇವತ್ತು ನಾವು ಕೂಡ ಇಂಡಸ್ಟ್ರಿಯಲ್ಲಿ ಇಷ್ಟು ಬೆಳಿಬೇಕಾದ್ರೆ ಕಾರಣ ಯಾರು ಅಂತ ಹೇಳಿದರೆ ನನ್ನ ತಂದೆಯವರಿಗೆ ಸಹಕಾರ ಮಾಡಿದವರು ಯಾರು ಅಂತ ಕೇಳಿದರೆ ಸದಾನಂದ ಪ್ರಭು. ಇವತ್ತು ನಾನು ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಈ ಒಂದು ವೇದಿಕೆಯಲ್ಲಿ ಇರಬೇಕು ಅಂತೇಳಿ ಆದರೆ ನನ್ನ ತಂದೆಯವರಿಗೆ ಸಹಕಾರ ಮಾಡಿದಂಥ ಸದಾನಂದ ಪ್ರಭುಗಳ ಸುಪುತ್ರರ ಒಂದು ಕೊಡುಗೆ ಮತ್ತು ಅವರ ಸದಾನಂದ ಪ್ರಭುಗಳ ಕೊಡುಗೆಯನ್ನು ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಅತ್ಯುತ್ತಮವಾದಂಥ ಕೊಡುಗೆ. ಪ್ರಾರಂಭದಲ್ಲಿ ನಾನು ಸದಾನಂದ ಪ್ರಭುಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಹಿ ವಾಸ್ ಅ ಡಿಕ್ಷನರಿ ಫಾರ್ ಇಂಡಸ್ಟ್ರಿ. ಅವರ ಹತ್ರ ಇಂಡಸ್ಟ್ರಿಗಳಿಗೆ ಯಾವ ವಿಚಾರಗಳನ್ನು ಕೇಳಿದ್ರು ಕೂಡ some innovative idea he had. Not only in the cashew field, in every field. If we want anything, Labor Act, he was ready. Banking subject ನಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಇದ್ರು. KTCP ಆಕ್ಟ್ ಬೇಕಾದರೂ ಅವರ ಹತ್ರ ಯಾವ ಸಂದರ್ಭದಲ್ಲಿಯೂ ಅವರು ನಿರರ್ಗಳವಾಗಿ ಹೇಳುವಂಥ ಸಾಮರ್ಥ್ಯ ಇದ್ದವರು. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವತ್ತಿನ ದಿನಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಇದ್ದವರು ಬೈ ಎಕ್ಸ್ಪೀರಿಯನ್ಸ್ ದೇ ಆರ್ ಇಂಡಸ್ಟ್ರಿಯಲಿಸ್ಟ್, ಬಟ್ ದೇ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್, ದೇ ಡೋಂಟ್ ಹ್ಯಾವ್ ಎನಿ ಎಜುಕೇಷನ್ ಆಲ್ಸೋ. ಆ ಸಂದರ್ಭದಲ್ಲಿ ನಮಗೆಲ್ಲ ಏನಾದರೂ ಕಷ್ಟಗಳು ಬಂದರೆ ನಾವು ಸದಾನಂದ ಪ್ರಭುಗಳ ಹತ್ರ ಹೋಗಿ ಕೇಳುವಂಥದ್ದು. ನಾವು ಅಂದರೆ ನಮ್ಮ ಅಪ್ಪನ ವಿಷಯಗಳು. ಹಾಗಾಗಿ ಕಲ್ಬಾವೈ ಪ್ರಕಾಶ್ರವರು ಬಹಳ ಸುಂದರವಾಗಿ ಹೇಳಿದರು. ಅವತ್ತಿನ ದಿನಗಳಲ್ಲಿ ಕಾರ್ಮಿಕ ಇಲಾಖೆಯ ವ್ಯವಸ್ಥೆಗಳಿಂದ ಹಿಡಿದು APMCಯ ಹೋರಾಟದ ಸಂದರ್ಭದಲ್ಲಿ ಸದಾನಂದ ಪ್ರಭುಗಳ ನೇತೃತ್ವ. ನಾನು ಒಂದು ಐ ವಾಂಟ್ 5 minutes ಮೋರ್. ನನಗೆ ಯಾಕೆ ಅಂತ ಕೇಳಿದರೆ, ಬಿಕಾಸ್ ಐ ಆಮ್ ಅ ಇಂಡಸ್ಟ್ರಿಯಲಿಸ್ಟ್. ನನಗೆ ಇವತ್ತಿದ್ದಂಥ ಎಲ್ಲ ರಾಜಕಾರಣಿಗಳಿಗಿಂತ ಜಾಸ್ತಿ ಸ್ವಲ್ಪ ಅದರ ಬಗ್ಗೆ ಅರಿವಿದೆ. ನಾನು ಜಸ್ಟ್ ಅವತ್ತಿನ ದಿನಗಳು ನೆನಪಿಡಿಸಬೇಕು. ಆ್ಯಕ್ಚುಲಿ there was APMC for raw material, and again there was a tax for APMC tax for finished product also. So one product, there was two varieties of tax. ಸಹಜವಾಗಿ ನಾವು ಆಲೋಚನೆ ಮಾಡಿದರೆ ಪೊಟೆಟೋಗೆ APMC ಇದೆ, ಪೊಟೆಟೋ ವೇಫರ್ಸಿಗೆ APMC ಹಾಕಿದರೆ ಹೇಗಾಗುತ್ತೆ? ಒನ್ಸ್ ಪೊಟೆಟೋಗೆ ವೇಫರ್ಸ್ ಬಂದ ನಂತರ, ಪೊಟೆಟೋಗೆ APMC ಹಾಕಿದ ನಂತರ ಅದರದ್ದೇ ಪೈಪ್ ಪ್ರಾಡಕ್ಟನ್ನು ನಾವು APMC ಪೊಟೆಟೋ ವೇಫರ್ಸ್ ಮಾಡಿದಾಗ ಅದಕ್ಕೆ APMC ಹಾಕಿದರೆ ಜನರು ನಗಾಡ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಅದನ್ನು ವಾದ ಮಾಡಿದ್ದೇನೆ ಅಂತ ಹೇಳಿದ್ರೆ, ಕ್ಯಾಶ್ಯೂ ಇಸ್ ಅ ರಾ ಮೆಟೀರಿಯಲ್, ಇಟ್ ಇಸ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಯು ಕ್ಯಾನ್ ಪುಟ್ APMC. ಅದರ ಪ್ರಾಡಕ್ಟನ್ನು ನಾವು ಹೊರಗಡೆ ತಂದಾಗ ಅದಕ್ಕೆ APMC ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ಗೆ 2 ಬಾರಿ APMC ಆಗುತ್ತೆ ಅಂತೇಳಿ ಸರ್ಕಾರಕ್ಕೆ ಅವತ್ತು ತೋರಿಸ್ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಸದಾನಂದ ಪ್ರಭುಗಳು. ಅದಕ್ಕಾಗಿ ಇಡೀ ಕರ್ನಾಟಕದ ಕರಾವಳಿಯ ಕೋಸ್ಟಲ್ ಕರ್ನಾಟಕದ ಎಲ್ಲ ವ್ಯಕ್ತಿಗಳಿಗೆ ಸರ್ಕಾರ APMCಯನ್ನು ಫಿನಿಶ್ಡ್ ಪ್ರಾಡಕ್ಟ್ಗೆ ತೆಗೆಯುವಂಥ ವಾತಾವರಣಗಳಾಯಿತು. ಕಾರ್ಯಕ್ರಮದ ಮುಂದೆ
ಜೈ ಹಿಂದ್ ಬಾಟಲ್ಡ್ ಮಿನರಲ್ ವಾಟರನ್ನು ಲಾಂಚ್ ಮಾಡಬೇಕು ಅಂತ ನಾನು ಶ್ರೀಯುತ ವೇದವ್ಯಾಸ್ ಕಾಮತ್, ಆನರೇಬಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮಂಗಳೂರು ದಕ್ಷಿಣ ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಮಿನರಲ್ ವಾಟರ್. ಈ ಸಂದರ್ಭದಲ್ಲಿ ನೆನಪು ಮಾಡುವುದು ಶ್ರೀ ವಿನಯ್ ಹೆಗ್ಡೆ ಅವರಿಗೆ ಮುಖ್ಯವಾಗಿ ಬೈಕಂಪಾಡಿಯಲ್ಲಿ ನಾವು ಜೊತೆಗಾಗಿ ಪಾದಾರ್ಪಣೆ ಮಾಡಿದ್ದು ಮಾತ್ರ ಅಲ್ಲ, ಮ್ಯಾಂಗ್ಳೂರ್ SEZ ಲಿಮಿಟೆಡ್ ಈಗ ಆಗಬೇಕಾದರೆ ಅವರು ನನಗೆ ಕೊಟ್ಟದ್ದು ಒಂದು ಪ್ರಚೋದನೆ. ಈಗ 25,000 ಕೋಟಿ ಹೂಡಿಕೆ ಆಗಿ ಇನ್ನೂ 25,000 ಕೋಟಿ ಆಗಿ ಇನ್ನು ಮುಂದೆ ಶಾಶ್ವತವಾಗಿ ನಮ್ಮ ಜಿಲ್ಲೆಯಲ್ಲಿ ಕೊಡುಗೆ ಆಗುವುದು. ಎಲ್ಲ ಪ್ರತಿನಿಧಿಗಳಿಗೆ ನಾನು ಒಂದು 10 ಪ್ರಸ್ತಾವವನ್ನು ಶ್ರೀ ವೇದವ್ಯಾಸ ಕಾಮತ್ರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡುವುದು. ಈಗಾಗಲೇ we have requested for 250 crores for cashew. You add cocoa, coconut, arecanut and anything that is grown in all the 5 districts, we can ask for 2,000 crores. Rejuvenated ಒಂದು ತೆಂಗಿನಕಾಯಿಗೆ ಈಗ ನಾವು 80 ರೂಪಾಯಿ 60 ರೂಪಾಯಿ ಕೊಡುವ ಸ್ಥಿತಿ ಬಂದಿದೆ. ಪುನರುತ್ಥಾನಕ್ಕೆ ನಾವು ಪ್ರಸ್ತಾವ ಈಗಾಗಲೇ ಕೊಟ್ಟಿದ್ದೇವೆ. ನೀವು ಸ್ವಲ್ಪ ಅದಕ್ಕೆ ರಾಜ್ಯ ಸರ್ಕಾರ ಅಗ್ರಿಕಲ್ಚರ್ ಲಿಸ್ಟಲ್ಲಿ ಇದ್ದ ನೀವು ಸಂವಿಧಾನವನ್ನು ತರಲಿಕ್ಕಿದ್ದೆ ಕೂರಿಸೋದು ಇನ್ನೊಮ್ಮೆ ಮಾಡುವ ಸಂವಿಧಾನ ಅಧ್ಯಯನ. ಈಗ 4 ಲಕ್ಷ ಟನ್ನಷ್ಟು ಗೇರು ಬೀಜ ನಮ್ಮ ರಾಜ್ಯದಲ್ಲಿ ಮಾಡಿ ಕರ್ನಾಟಕವನ್ನು ಗೇರು ರಾಷ್ಟ್ರವಾಗಿ ಗೇರು ರಾಜ್ಯವನ್ನಾಗಿ ಮಾಡಲಿಕ್ಕೆ ನೀವು ಬೆಳಗಾಂ ಅಧಿವೇಶನದಲ್ಲಿ ನೀವು ಸ್ಪೀಕರಿಗೆ ಒಂದು 3 ಗಂಟೆ ಆದರೂ ಕೊಟ್ಟು ಬೆಳಗಾವಿನಿಂದ ಚಾಮರಾಜನಗರವರೆಗೆ ಗೇರು ಆಗಬೇಕು, ಕಾಫಿ ತೋಟ ಹಾಗೆ 4 ಲಕ್ಷ ಉತ್ಪಾದನೆ ಆಗಿ ನಾವು ಅದು ಪರದೇಶದಿಂದ ಮಾಡೋದು ಅದು ಬೇರೆಯೇ. ನಮ್ಮದೇ ರಾಜ್ಯದ ನಾವೇ ತಿನ್ನುವ ಹಾಗೆ ಒಂದು ಸೌಕರ್ಯವನ್ನು ಕೊಡುವಾಗ ಸಿಕ್ಕಿಂ ಮತ್ತು ಭೂಟಾನ್ ಮತ್ತು ಕಾಶ್ಮೀರದಲ್ಲಿ ನಮ್ಮ ಬಾದಾಮ್ ಬೀಜವನ್ನು ಕೂಡ ನೀವು ಅಷ್ಟೇ ಉತ್ಪಾದನೆ ಮಾಡಿ ನಾವು ಆಮದು ಮಾಡಿ ಮಾಡೋದಕ್ಕಿಂತ ನಮ್ಮದೇ ಬಾದಾಮ್ ಅದರಲ್ಲಿ ಸೇರ್ಪಡೆ ಮಾಡಿ ನಾನು ಬರೆದು ಆಗಿದೆ ಅಂತ. ಇನ್ನೊಂದು ಸಣ್ಣ ವಿಷಯ, ನೀವು ಮಣ್ಣಗುಡ್ಡೆಯಲ್ಲಿ ಮಣ್ಣಗುಡ್ಡೆ ಅಂದರೆ ಏನಿತ್ತು, ಒಂದು ಗುಡ್ಡ ಇತ್ತು, ಅದನ್ನು ನೆಲಸಮ ಮಾಡಿ ಸೆಂಟ್ರಲ್ ವೇರ್ಹೌಸ್ ಅಂತ ಮಾಡಿದ್ರು. ಆಗ ತಂದೆಯವರು ಅದಕ್ಕೆ ಬರೆದು ಹಾಕಿದ್ದು ಚೇಂಬರಿಂದ ಸೆಂಟ್ರಲ್ ವೇರ್ಹೌಸ್ ಆಗಬೇಕಂತ 4 ಎಕರೆ ಜಾಗ. ಅದನ್ನು ಆಕ್ಷನ್ ಮಾಡಿದರೆ ಈಗ ನಿಮಗೆ ಬೆಲೆ, ಮಣ್ಣಗುಡ್ಡದ ಬೆಲೆ ನಿಮಗೆ ಗೊತ್ತಿದೆ. ಅದಕ್ಕೆ ಉತ್ತರ ಭಾಗದಲ್ಲಿ ನಮ್ಮ ಕೊಡಗಿಯವರ ಕ್ಷೇತ್ರ ಒಂದು 7-8 ಕಡೆಗೆ ವೇರ್ಹೌಸ್ ಮಾಡಿದರೆ ನೀವು ಅದು ಲಾರಿ ಎಲ್ಲ ಒಳಗೆ ಹೊರಗೆ ರೇಷನ್ ಎಲ್ಲ ಆಗೋದಿಲ್ಲ, ಸಿಟಿ ಹೊರಗೆ ಹಾಕಿ ಅದನ್ನು ನೀವು ಆಪ್ಷನ್ ಮಾಡಿಸಿದರೆ ಅದು ಈಗ ಆಲ್ರೆಡಿ ನೀತಿ ಆಗಿದೆ. ನೀವೊಂದಿಷ್ಟೇ ಅದಕ್ಕೆ ಪ್ರಚೋದನೆ ಹೇಳಿದರೆ ಈಗ ಆಧುನಿಕ ನೀವು ಸೇವೆ ಅಂತ ಹೇಳ್ತೀರಿ. ನಮ್ಮ ಡೇಟಾ ಸೆಂಟರ್ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಹಾಕಿ ಇವತ್ತು ಪಾಸ್ ಆದದ್ದು ಯಾರಾದರೂ ನಮ್ಮಲ್ಲಿ ಇದ್ದರೆ ಅವರು ಮಂಗಳೂರು ನಗರವನ್ನು ಬಿಟ್ಟು ಬ್ಯಾಂಗ್ಳೂರಿಗೆ ರಾತ್ರಿ ಬಸ್ಸಲ್ಲಿ ಹೋಗೋದು ಆಗದಾಗೆ ನೋಡಿದರೆ ಒಂದು 12,000 ಜನರಿಗೆ ನಮ್ಮವರಿಗೆ ಕೆಲಸ ಆಗಲಿಕ್ಕೆ ನಾನು ಪ್ರಸ್ತಾವವನ್ನು ಕೊಡಲಿಕ್ಕೆ ರೆಡಿ ಇದೆ. ಇನ್ನೊಂದು 9,900 ಕೋಟಿಯಲ್ಲಿ ಅಮ್ಮೆಂಬಳ್ಳಿನಿಂದ ಬ್ರಹ್ಮಾರ್ವರೆಗೆ ರೈಲು. ನಾನು ರೈಲು ಬಿಡ್ತೇನೆ ಅಂತಲ್ಲ, ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಬಿಡ್ತೀನಿ. ಅದರ ಪ್ರತಿ ಸ್ಟೇಷನಿನ ಸುತ್ತು ಒಂದು 3,000 ಜನರಿಗೆ ಉದ್ಯೋಗಾವಸ್ಥೆ ಮಾತ್ರ ಅಲ್ಲ, ಇನ್ನು ಮುಂದೆ ನಮಗೆ ಬೇಕಾಗೋದು ಹೊರಗಿನವರು ಇಲ್ಲಿ ಬಂದು 15 ದಿವಸದಲ್ಲಿ ನಾವು ಅವರಿಗೆ ಓದಿ ಅವರ ಹಿಂದೆ ನಾವು ಬಿಹಾರ್ UP ಯಲ್ಲಿ ಅಲ್ಲ, ಅವರ ಪರಿವಾರ ಸಮೇತ ಅವರಿಗೆ 1.5-2 ರೂಮಿದ್ದು ಮನೆ ಕೊಡಬೇಕಂತ ಯಡಿಯೂರಪ್ಪವರಿಗೆ ಪ್ರಸ್ತಾವ ಇಟ್ಟಿದ್ದೆವು ನಾವು 2005ರಲ್ಲಿ. ಆಗ ಏನಾಯಿತು, ಅದು ಜಾಗ ಬೇಕು ಅಂತ ಒಂದಾಯಿತು. ನಾನು ಹೇಳಿದ್ದೆ ನನಗೆ 40 ಎಕರೆ ಕೊಡಿ, ನಾವು ಡೊಂಬಿವಲಿ ಎಲ್ಲ ಮತ್ತು ನಿಮ್ಮ ಹಾಗೆ 4 ಮಾಳಿಗೆದ್ದು ಮಾಡ್ತೇವೆ. ಈಗ ಸಿಮೆಂಟ್ ಬೇಕಾದಷ್ಟು ಬೈಕಂಪಾಡಿಯಲ್ಲಿದೆ. ನೀವೀಗ ಮಾಡೋದೇನಂತ ಹೇಳಿದ್ರೆ ಸ್ವಾಗತ ಮಾಡೋದು ಶಾಶ್ವತವಾಗಿ ಅಲ್ಲ, 6 ತಿಂಗಳಲ್ಲಿ ಬಂದು ವಸತಿ ಮಾಡಿ ನಮ್ಮ ಸೇವೆಗೆ ಕೊಡಬೇಕಾದ್ರೆ ಇನ್ನು ನಮಗೆ ಆಶ್ರಯ ಅಂತ ಹೇಳೋದು ಒಂದು ಕಾರ್ಯಕ್ರಮ. ಇನ್ನು
ಒಂದು ಅಣು ಅಂತ ಹೇಳೋದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್, ಅದೊಂದು ಇಷ್ಟೇ ದೊಡ್ಡದರಲ್ಲಿ ಅಮೆರಿಕದಲ್ಲಿ ರೆಡಿಯಾಗಿ ಸಿಗುವುದಂತ ಈಗ ನಿಮಗೆ ಗೊತ್ತಾಗಿದ್ದ ಹಾಗೆ ಕ್ಯಾಪ್ಟನ್ ಚೌತ್ರವರು ಏನು ಹೇಳಿದರು, ಕೇಂದ್ರ ಸರ್ಕಾರ ತಯಾರಾಗಿದೆ, ಕೈಗಾದಲ್ಲಿ ಅಣುಸ್ಥಾವರಿದೆ. ನಮ್ಮ ದಕ್ಷಿಣ ಕನ್ನಡದ ಇಂಧನ ನಾವೇ ನಮಗೆ ಸೋಲಾರ್ ಆಗಲಿ ಅದಾಗಲಿ ಅಂತ ಹೇಳೋದು ನಾವು ಎಲ್ಲದಕ್ಕೆ ಸಿದ್ಧರಿದ್ದರು. ಇದು ಸಿಲಿಕಾನ್ ಬೀಚ್ ಅಂತ ನಾವು ಏನು ಮಾಡಿದ್ದೇವೋ ಅದಕ್ಕಿಂತ ಮುಂದೆ ಅಂತಾರಾಷ್ಟ್ರೀಯ ನೆಲೆ ನವಮಂಗಳೂರು. ಐ ರಿಕ್ವೆಸ್ಟ್ NMPA to host building the first aircraft carrier nuclear powered in one of your berths. It will take Those who do not know me, I am Prashant Shankar Pudwal. I was heading procurement last week. Next week I'll be taking charge as HR. So I just like to say a few words. Shri Kamaji, Shri Kamaji, all distinguished personnel, distinguished guests. Just 1 minute or 2 minutes. MRPL is here for the past 30 years. MRPL will be here. MRPL is going to be here. And let me tell to everyone on the dais and everyone sitting here that MRPL will support anyone who comes with a valid, justified proposal. We have to follow Atmanirbhar, Make in India effect. We have to, as MRPL, we endeavor to ensure that the local area grows and develops. The local industry flourishes. And we also help in improving MSCs, MSc STSC, MSc women entrepreneurs, and we ask all of you, please come down to MRPL, please discuss with us, because ours is a refinery, and see how you can support us and we can support you. We also have skill development programs, we also support startups, but we need your active participation. So I just want to tell you all of this. We are here for you, and let us continue to develop Mangaluru, Dakshin Kannada into a technological and industrial hub with proper sensitivity to environment. Thank you. ಇವತ್ತು ಮಂಗಳೂರಿನಲ್ಲಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ವತಿಯಿಂದ ಕರಾವಳಿ ಕರ್ನಾಟಕದ ಅತ್ಯುತ್ತಮವಾದಂಥ ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರೀಸ್ ಎಕ್ಸ್ಪೋವನ್ನು ಈಗಾಗಲೇ ಉದ್ಘಾಟನೆಗೊಂಡಿದೆ. ಕರಾವಳಿ ಕರ್ನಾಟಕದ ತುಳುನಾಡಿನ ಎಲ್ಲ ಇಂಡಸ್ಟ್ರಿಗಳು ಅವರ ಪ್ರಾಡಕ್ಟ್ಗಳಿಂದ ಹಿಡಿದು ಅವರ ಹೊಸ ಹೊಸ ವಿನೂತನ ತಯಾರಿಗಳು, ಹೊಸ ಹೊಸ ಇಕ್ವಿಪ್ಮೆಂಟ್ಗಳು, ಮಿಷಿನರಿಗಳು, ಇದರದ್ದು ಎಲ್ಲವನ್ನು ಈ ಒಂದು ಎಕ್ಸ್ಪೋ ಮುಖಾಂತರ ಗ್ರಾಹಕರಿಗಿದೆ ಇರ್ಬೋದು, ಅದನ್ನು ತಯಾರು ಮಾಡುವಂಥ ದೃಷ್ಟಿಯಲ್ಲಿ, ಅದರ ವ್ಯವಸ್ಥೆಯನ್ನು ಚಿಂತನೆ ಮಾಡುವಂಥ ದೃಷ್ಟಿಯಲ್ಲಿ ಇವತ್ತು ಇದು ಪ್ರಾರಂಭವಾಗಿದೆ. ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ ನನ್ನ ವಿಶೇಷವಾದಂಥ ಶುಭವನ್ನು ಕೊಡ್ತೇನೆ. ಕರಾವಳಿ ಉತ್ಸವ ಮೈದಾನದಲ್ಲಿ ಇವತ್ತು ಎಕ್ಸ್ಪೋ ಅತ್ಯುತ್ತಮವಾಗಿ ಆಯೋಜನೆಗೊಂಡು ಪ್ರಪ್ರಥಮ ಬಾರಿಗೆ ಯಶಸ್ವಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಂಗಳೂರಿನ ಕರಾವಳಿಯ ತುಳುನಾಡಿನ ಪ್ರತಿಯೊಂದು ಬ್ರ್ಯಾಂಡ್ಗಳು, ಪ್ರತಿಯೊಂದು ಪ್ರಾಡಕ್ಟ್ಗಳು, ಪ್ರತಿಯೊಂದು ಮಿಷಿನರಿ ಇಕ್ವಿಪ್ಮೆಂಟ್ಗಳು, ಇಂಡಸ್ಟ್ರಿಗಳು ಈ ಒಂದು ಎಕ್ಸ್ಪೋದ ಮುಖಾಂತರ ಇನ್ನಷ್ಟು ಬೆಳಗುವಂಥ ಕೆಲಸ ಕಾರ್ಯಗಳಾಗಲಿ. ಒಂದು ಶಾಸಕನಾಗಿ ನಾನು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ. ಒಂದು ಒಳ್ಳೆಯ ಯಶಸ್ವಿಯಾದಂಥ ಎಲ್ಲ ರೀತಿಯ ಪ್ರಾಡಕ್ಟ್ನ ಇಂಡಸ್ಟ್ರಿಗಳು, ಅದು ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಇಂಡಸ್ಟ್ರಿಗಳು ಇದರಲ್ಲಿ ಸೇರಿಕೊಂಡಿವೆ. ಹಾಗಾಗಿ ಇವತ್ತು ಯಾರೆಲ್ಲ ಸೇರಿಕೊಂಡು ಯಾರೆಲ್ಲ ಮಾಡ್ತಾ ಇದ್ದಾರೆ, ಯಾರೆಲ್ಲ ಪ್ರಯತ್ನ ಮಾಡ್ತಾರೆ, ಯಾರೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ, ಎಲ್ರಿಗೂ ನಾನು ಶುಭವನ್ನು ಕೊಡ್ತೇನೆ. ಮಂಗಳೂರಿನ ಜನತೆ ಇವತ್ತು ಬನ್ನಿ,
ಹೊಸ ಹೊಸ ವಿನೂತನ ರೀತಿಯ ನಮ್ಮದೇ ಆದ ಪ್ರಾಡಕ್ಟನ್ನು ನೋಡಿ ಅದರ ಬಗ್ಗೆ ತಿಳ್ಕೊಳ್ಳಿ, ಹೊಸ ಹೊಸ ವಿಧಾನ ವಿಚಾರವನ್ನು ತಿಳ್ಕೊಳ್ಳಿ. ಅದರ ಮುಖಾಂತರ ನಮ್ಮ ಇಂಡಸ್ಟ್ರಿಗಳಿಗೆ ಉತ್ತೇಜನ ಕೊಡಿ, ಅವರಿಗೆ ಪ್ರೇರಣಾದಾಯಕವಾದಂಥ ಶಕ್ತಿಯನ್ನು ಕೊಡಿ. ಅವರು ಇನ್ನಷ್ಟು ಬೆಳಗಲಿ, ಇನ್ನಷ್ಟು ವ್ಯವಸ್ಥಿತವಾಗಿ ಅವರು ಇನ್ನಷ್ಟು ಇಂಡಸ್ಟ್ರಿಗಳು ಇನ್ನಷ್ಟು ವ್ಯವಸ್ಥೆಗಳು ಇಲ್ಲಿ ಬರಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ನಾವು ಬಹುದಿನಗಳ ನಮ್ಮ ಒಂದು ಅನಿಸಿಕೆಯ ಪ್ರಕಾರ ಅಂದರೆ ನಾವೊಂದು ಎಕ್ಸ್ಪೋ ಮಾಡಬೇಕನ್ನುವಂಥ ಇದಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಎಲ್ಲ ಕೌನ್ಸಿಲ್ ಮೆಂಬರ್ನವರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬೆಳಿಗ್ಗೆ ನಾವು ಒಂದು 10 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಬೇಕಿತ್ತು. ಒಂದು 10-15 ನಿಮಿಷ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಬಟ್ ನಮ್ಮ ಸಭಾ ಕಾರ್ಯಕ್ರಮಗಳು ಚೆನ್ನಾಗಿ ಆಗಿದೆ. ನಮ್ಮ ಸ್ಪೀಕರು ಮತ್ತು ಸಂಸದರು ಮತ್ತು ಇಲ್ಲಿ MLAಗಳು ಎಲ್ಲ ಬಂದಿದ್ದಾರೆ, ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಈಗ ನಾವು ಈ ಕ್ರೌಡ್ ನೋಡುವಾಗ ನಮಗೆ ತುಂಬ ಖುಷಿಯಾಗುತ್ತೆ. ಜನ ಬಂದು ಇದಕ್ಕೆ ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಏನು ಸರ್, ಇದರಲ್ಲಿ ನಮ್ಮದು ಆಯಿಲ್ ಆ್ಯಂಡ್ ಗ್ಯಾಸ್ ಫೀಲ್ಡ್ನವರು ಕೂಡ ಇದ್ದಾರೆ. ಅದರೊಟ್ಟಿಗೆ ಫುಡ್ ಇಂಡಸ್ಟ್ರಿಯವರು ಇದ್ದಾರೆ. ಹಾಗೆಯೇ ಮೆಕ್ಯಾನಿಕಲ್ ವಾಲ್ ಮ್ಯಾನುಫ್ಯಾಕ್ಚರರ್, ಬಾಯ್ಲರ್ ಮ್ಯಾನುಫ್ಯಾಕ್ಚರರ್ ಕೂಡ ಇದ್ದಾರೆ. ಬ್ಯಾಂಗ್ಳೂರಿಂದೆಲ್ಲ ಫರ್ಟಿಲೈಸರ್ಸ್ನವರು ಇದ್ದಾರೆ. ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯವರು ಇದ್ದಾರೆ. ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಮಾಡುವವರು ಇದ್ದಾರೆ. ಲೈವ್ ಡೆಮೋ ಇದೆ. ಹಾಗೆ ನಮ್ಮ ಫ್ಯಾಬ್ರಿಕೇಟರ್ಸ್ ಮತ್ತು ಹಾಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಸ್ಟಾರ್ಟಪ್ ಇದ್ದಾರೆ ಅವರೆಲ್ಲ. ಮತ್ತು ಹಾಗೆ ನಮ್ಮದು ಚಿಕ್ಕ ಜಾಬ್ ಮೇಲೆ ಕೂಡ ಇದೆ, ಮಕ್ಕಳೆಲ್ಲ ಬಂದಿದ್ದಾರೆ. ನಾಳೆ ತುಂಬ ಜನ ಬರ್ಬೋದು, ತುಂಬ ಕಾಲೇಜಸ್ ಎಲ್ಲ ನಾಳೆ ಬರ್ಬೋದು. ಯಾಕಂದರೆ ಇವತ್ತು ರಜೆ ಇರುವ ಕಾರಣ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ ಇದು ಮಾಡಿದ್ರೆ, ಮತ್ತು ನಾವು ಕೂಡ ಆದಷ್ಟು ನಾಳೆಗೆ ಇದು ಮಾಡಿದೆ. ಯಾಕಂದರೆ ಇವತ್ತು ಸ್ವಲ್ಪ ಇನಾಗ್ರೇಷನ್ ಇದರಲ್ಲಿ ನಾವು ಸ್ವಲ್ಪ ಬ್ಯುಸಿ ಇರ್ತೇವೆ ಅನ್ನುವಂಥ ಇದರಲ್ಲಿ. ಸೊ ನಾಳೆ ಮತ್ತು ನಾಡಿದ್ದು ಇನ್ನೂ ತುಂಬ ಚೆನ್ನಾಗಿ ನಡೆಯುವ ಸಾಧ್ಯತೆ ಇರುತ್ತೆ. ತುಂಬ ಜಾಸ್ತಿ ಜನ ಬರುವಂಥ ಸಾಧ್ಯತೆಗಳಿರುತ್ತೆ. ಈಗ ನಮ್ಮ ಇಲ್ಲಿ ಮಂಗಳೂರು ಕೋಸ್ಟಲ್ ಬೆಲ್ಟ್ನವರು ತುಂಬ ಇದ್ದಾರೆ. ಅದರೊಟ್ಟಿಗೆ ಬ್ಯಾಂಗ್ಳೂರಿನವರಿದ್ದಾರೆ, ಬ್ಯಾಂಗ್ಳೂರಿನವರಿದ್ದಾರೆ. ಹಾಗೆಯೇ ನಮ್ಮ ಕೊಯಮತ್ತೂರು, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಗೋವಾದಿಂದ ಬಂದಿದ್ದಾರೆ. ಬಂದಂಥ ನಮ್ಮ ಸ್ಟಾಲ್ ಹಾಕಿದಂಥ ಎಲ್ಲರಿಗೂ ಕೂಡ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಆನ್ ಬಿಹಾಫ್ ಆಫ್ KIA ನಾವು ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮೇ 1, 2, 3 ಇವತ್ತು ಈ ಕರಾವಳಿ ಉತ್ಸವ ಗ್ರೌಂಡ್ನಲ್ಲಿ ಟೆಕ್ ಎಕ್ಸ್ಪೋವನ್ನು ನಾವು ಆಯೋಜಿಸಿದ್ದೇವೆ. ಇದು ಏನಂತ ಹೇಳಿದರೆ, ಉದ್ಯಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಮಂಗಳೂರಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೆಲ್ಲ ಉದ್ಯಮಗಳಿದೆ, ಯಾವ ರೀತಿಯಲ್ಲಿ ಅಲ್ಲಿ ಉದ್ಯೋಗ ಅವಕಾಶಗಳಿವೆ ಮತ್ತು ಏನು ಪ್ರಾಡಕ್ಟ್ಸನ್ನು ತಯಾರಿ ಆಗ್ತದೆ, ಇದರದ್ದು ಒಂದು ಮಾದರಿಯನ್ನು ಎಲ್ಲರಿಗೂ ತಿಳಿಸಬೇಕು ಎಂಬ ಒಂದು ಉದ್ದೇಶದಿಂದ ಈ ಎಕ್ಸ್ಪೋವನ್ನು ಆಯೋಜಿಸಿದ್ದಾರೆ. ನಮ್ಮದು 1987ನಲ್ಲಿ ಜರ್ನಿ ಪ್ರಾರಂಭವಾದದ್ದು ಕಲ್ಬಾವಿ ಕ್ಯಾಶ್ಯೂಸ್ ಅಂತೇಳಿ. ನಾವು ಇವತ್ತು ಕಲ್ಬಾವಿ ಕನ್ಸ್ಯೂಮರ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಕನ್ವರ್ಟ್ ಆಗಿ ಒಂದು ಪ್ರೈವೇಟ್ ಲಿಮಿಟೆಡ್ ಆರ್ಗನೈಸೇಷನ್ ಆಗಿ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ 39 ವರ್ಷದಿಂದ ಇದ್ದೇವೆ. ಈ ಟೆಕ್ ಎಕ್ಸ್ಪೋ ಅಲ್ಲಿ ಕೂಡ ನಾವು ನಮ್ಮ ಪ್ರಾಡಕ್ಟ್ಸ್ ಏನೆಲ್ಲ ಇದೆ, ಇಂಡಸ್ಟ್ರಿ ಹೇಗೆ ಬೆಳೆದಿದೆ ಅಂತ ಶೋಕೇಸ್ ಮಾಡಬೇಕಂತೇಳಿ ಈ ಟೆಕ್ ಎಕ್ಸ್ಪೋ ಅಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಎಲ್ಲರೂ ಮಂಗಳೂರಿನ ನಮ್ಮ ಸಾರ್ವಜನಿಕ ನಮ್ಮ ಕಮ್ಯುನಿಟಿಯವರು ಬಂದು ಈ ಎಕ್ಸ್ಪೋವನ್ನು ವಿಸಿಟ್ ಮಾಡಬೇಕು, ಹಾಗೂ ಇಲ್ಲಿ ಏನೆಲ್ಲ ಉದ್ಯಮ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ ಅಂತ ನೋಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತಾ ಇದ್ದೇನೆ. ಒಂದು ಉತ್ತಮ ಅವಕಾಶ. ಎಲ್ಲ ನಮ್ಮ MSMEಗಳು ನಮ್ಮ ಇಂಡಿಯಾದ್ದು ಇಕನಾಮಿಕ್ ಲೈಫ್ ಲೈನ್ ಅಂತ ಹೇಳ್ತಾರೆ ನಾವು. ಆದರೆ ಯಾವ ರೀತಿಯಲ್ಲಿ ಈ ಉದ್ಯೋಗ ನಡೀತಾ ಇದೆ ಅಂತ ನೋಡಬೇಕಾದ್ರೆ ನೀವು ಈ ಎಕ್ಸ್ಪೋಗೆ ಬರಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ.
ನಮಸ್ಕಾರ, ಇದು PPL ಸ್ಟಾಲ್ ಆಗಿರುತ್ತೆ, PPL ಪ್ಯಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಅಂತ. ಸೊ ನಮ್ಮ PPLಲ್ಲಿ ಬಲ್ಕ್ ಫರ್ಟಿಲೈಸರ್ ಮತ್ತು ನಾನ್ ಬಲ್ಕ್ SPN, CPC ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಇತ್ತೀಚೆಗೆ ನ್ಯೂ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಂತಂದರೆ ನ್ಯಾನೋ DAP, ನ್ಯಾನೋ ಇನ್ವೆನ್ಷನ್, ನ್ಯಾನೋ ಫರ್ಟಿಲೈಸರ್ಸ್. ಸೊ ಅದರಲ್ಲಿ 2 ಥರ ಗೊಬ್ಬರ ಈಗ ನಾವು ಮಾರ್ಕೆಟಲ್ಲಿ ಬಿಟ್ಟಿದ್ದೀವಿ, ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಅಂತ. ಸೊ ಈಗ ಇಲ್ಲಿ ನೀವು ನೋಡ್ತಿರೋದು ನ್ಯಾನೋ ಯೂರಿಯಾ ಅಂತ. ಸೊ ಇದು ನ್ಯಾನೋ DAP ಆಗಿರುತ್ತೆ. ಇದು ಲಿಕ್ವಿಡ್ ಬೇಸ್ಡ್ ಫರ್ಟಿಲೈಸರ್ಸ್. ಸೊ ನಿಮಗೆ ಬಲ್ಕಲ್ಲಿ ಒಂದು ಚೀಲದಲ್ಲಿ 45 kg, ಯೂರಿಯಾದಲ್ಲಿ ಏನು ಸಿಗುತ್ತೆ ಅಷ್ಟೇ ಒಂದು ಶಕ್ತಿಯನ್ನು ಈ ಅರ್ಧ ಲೀಟ್ರ್ ಬಾಟಲು ಕೆಲಸ ಮಾಡ್ತಿರುತ್ತೆ. ಸೊ ಇದು DAPನೂ ಅದೇ ಥರ 50 kg ಬ್ಯಾಗು, ಇದು ಒಂದು ಅರ್ಧ ಲೀಟ್ರ್ ಬ್ಯಾಗ್ಗೆ ಸಮ. ಸೊ ಇದರಿಂದ ನೀವು ಲಾಭ ರೈತರ ಯೂಸು ಒಂದು ನೀರಿನಲ್ಲಿ ಸ್ಪ್ರೇ ಮಾಡೋ ಮುಖಾಂತರ ರೈತರು ಉಪಯೋಗಿಸ್ಕೋಬೋದು. ಮತ್ತು ಎಲ್ಲ ಬೆಳೆಗಳಿಗೂ ನೀವು ನ್ಯಾನೋ DAP ಮತ್ತು ಯೂರಿಯಾನ ಬಳಸ್ಕೋಬೋದು. ಇದು ರೇಟು ನಿಮಗೆ 50% ಚೀಲದಗಿಂತ ಕಮ್ಮಿ ಇರುತ್ತೆ. ಇದು DAP ಬಂದು ನಿಮಗೆ 625 ರೂಪಾಯಿ, ಇದು ಬಂದು ನ್ಯಾನೋ ಯೂರಿಯಾ ಬಂದು 265 ರೂಪಾಯಿ. ಥ್ಯಾಂಕ್ ಯು. ಯಾವುದರ ಇಲ್ಲಿ ನಾವು ಕೆನರಾ ಇಂಡಸ್ಟ್ರಿಯಲ್ ಎಕ್ಸ್ಪೋಗೆ ನಾವು ಬಂದು ತುಂಬ ಎಲ್ಲ ರೈತರಿಗೂ ಎಕ್ಸ್ಪೋಜರ್ ಆಗಿದೆ. ಮತ್ತು ನಮ್ಮ ಕಂಪನಿಯಿಂದ ಯಾವ್ಯಾವ ಪ್ರಾಡಕ್ಟ್ಗಳು ನಮಗೆ ಸಿಗುತ್ತಂತ ಇಲ್ಲೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಮತ್ತು ಪ್ಲ್ಯಾಂಟದು ಸೇಫ್ಟಿ ಡಿಪಾರ್ಟ್ಮೆಂಟ್ ಇದೆ, ಅದರದ್ದು ಎಲ್ಲ ಯಾವ್ಯಾವ ಪ್ರೊಸೀಜರ್ ಇರುತ್ತೆ ಅದನ್ನೇ ಎಲ್ಲ ಕವರ್ ಮಾಡಿದ್ದಾರೆ. ಸೊ ನೀವೆಲ್ಲ ಒಂದು ವ್ಯೂ ನೋಡ್ಬೋದು. ನಮ್ಮ ಬೈಕಂಪಾಡಿ ಕೆನರಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವ ಈ ಎಕ್ಸ್ಪೋ 3 ದಿನದ ಎಕ್ಸ್ಪೋ ನಡೀತಾ ಇದೆ.
ಇವತ್ತು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಆಗಿ ಆದ ನಂತರ ಇವಾಗ ಎಕ್ಸ್ಪೋ ಜನರ ಸ್ಪಂದನೆ ಕೂಡ ಒಳ್ಳೆ ಉಂಟು. ಬೆಳಿಗ್ಗೆಯಿಂದ ಸ್ಟಾರ್ಟ್ ಆದ ಎಕ್ಸ್ಪೋದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಇನ್ನು ಇವತ್ತು ಮತ್ತು ನಾಳೆ ಮತ್ತು ನಾಡ್ದು ಮೂರು ದಿವಸ ನಡೆಯಲಿಕ್ಕಿರುವ ಎಕ್ಸ್ಪೋದಲ್ಲಿ ಎಲ್ಲರೂ ಇನ್ನೂ ತುಂಬ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸುಳ್ಯ ಪುತ್ತೂರು ಸೈಡಿಂದ ಕೂಡ ಜನ ಸುದ್ದಿಯವರು ಬಂದು ಸುದ್ದಿ ಇದು ಮಾಡ್ತಾ ಇದ್ದಾರೆ. ಇನ್ನು ಆ ಕಡೆಯಿಂದ ಕೂಡ ಇನ್ನೂ ಹೆಚ್ಚಿನ ಜನ ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಒಳ್ಳೆ ರೀತಿಯಲ್ಲಿ ಎಕ್ಸ್ಪೋ ನಡೀತಾ ಇದೆ. ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಎಲ್ಲರೂ. ಬರೀ ಕೆನರಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗೆ ಸಹಕಾರ ಉಳಿದ ಇಂಡಸ್ಟ್ರಿಯವರು ಹಾಗೂ ತುಂಬ ಸ್ಪಾನ್ಸರ್ಸ್ ಮಾಡಿದ ಕಾರಣ ಇದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ಇನ್ನೂ ತುಂಬ ಜನ ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ನಮಸ್ಕಾರ. ನಾವು ಕೆನರಾ ಇಂಜಿನಿಯರಿಂಗ್ ಕಾಲೇಜ್ನ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿದರೆ ಸ್ಟಾರ್ಟಪ್ಗಳಿಗೆ ಸಪೋರ್ಟ್ ಮಾಡುವಂಥ ಸೆಂಟರ್ ಕೆನರಾ ಇನೋವೇಷನ್ ಫೌಂಡೇಶನ್ನಿಂದಾಗಿ ಈ ದಿನದ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನನ್ನೊಂದಿಗೆ ನಮ್ಮ ಫ್ಯಾಕಲ್ಟಿ ಸೂರಜ್ ಪ್ರಸಾದ್ ಸರ್ ಅವರಿದ್ದಾರೆ. ಅದರೊಟ್ಟಿಗೆ ನಮ್ಮ ಎಲ್ಲ ಸ್ಟೂಡೆಂಟ್ ಫೌಂಡರ್ಗಳು ಬಂದಿದ್ದಾರೆ. ಸೊ ಮೇನ್ಲಿ ಇನ್ ದಕ್ಷಿಣ ಕನ್ನಡ, ಉಡುಪಿ ರೀಜನ್, ಸುಳ್ಯ ರೀಜನ್, ಪುತ್ತೂರು ರೀಜನ್, ಆಲ್ ಓವರ್ ಸ್ಟೇಟಲ್ಲೂ ಆಲ್ ಓವರ್ ಇಂಡಿಯಾ ನಾವು ಸ್ಟಾರ್ಟಪ್ ಮಾಡುವಂಥ ಮಕ್ಕಳಿಗೆ, ಆಂಟ್ರಪ್ರನರ್ಸ್ಗಳಿಗೆ, ಫೌಂಡರ್ಸ್ಗಳಿಗೆ ಸಪೋರ್ಟ್ ಮಾಡ್ತೇವೆ. ಸೊ ಕರೆಂಟ್ಲಿ ನಮ್ಮಲ್ಲಿ ಒಂದು ರಿಜಿಸ್ಟರ್ಡ್ ಸ್ಟಾರ್ಟಪ್ ಇದೆ. ವಿ ಆರ್ ಸಮೃದ್ಧಿ ಆರ್ಗ್ಯಾನಿಕ್ಸ್ ಅಂತ ಹೇಳಿಬಿಟ್ಟು ದೇ ಆರ್ ಇಂಟು ಆಗ್ರಿಟೆಕ್ ಪ್ರಾಡಕ್ಟ್. ಸೊ ದೇ ಆರ್ ಡೂಯಿಂಗ್ ಪ್ರಿಸಿಷನ್ ಅಗ್ರಿಕಲ್ಚರ್. ಅದೇ ರೀತಿ 18 ಡಿಫ್ರೆಂಟ್ ಸ್ಟಾರ್ಟಪ್ಗಳು ಸ್ಟೂಡೆಂಟ್ಗಳೇ ಮಾಡ್ತಿದ್ದಾರೆ ವಿತ್ ದ ಮೆಂಟರ್ಶಿಪ್ ಆಫ್ ಕೆನರಾ ಇನೋವೇಷನ್ ಫೌಂಡೇಶನ್. ನಮ್ಮಲ್ಲಿ ಡಾಕ್ಟರ್ ಉದಯ್ ಕುಮಾರ್ ಶೆಣೈ ಅವರು ಒನ್ ಆಫ್ ದಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆ್ಯಂಡ್ ಆನರರಿ ಸೆಕ್ರೆಟರಿ ರಂಗನಾಥ್ ಭಟ್ ಅವರು ಒನ್ ಮೋರ್ ಡೈರೆಕ್ಟರ್. ಆ ಬೋರ್ಡ್ ಆಫ್ ಡೈರೆಕ್ಟರ್ನ ಗೈಡೆನ್ಸ್ಗಳ ಥ್ರೂ ಅಲ್ಲಿ ವಿ ಆರ್ ಬಿಲ್ಡಿಂಗ್ ಸ್ಟಾರ್ಟಪ್ ಇಕೋಸಿಸ್ಟಮ್ ವಿದಿನ್ ಆರ್ ಕ್ಯಾಂಪಸಲ್ಲಿ. ಥ್ಯಾಂಕ್ ಯು. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಒಂದು ಮೆಗಾ ಎಕ್ಸ್ಪೋ ಅಂದರೆ ನಮ್ಮ ಕರಾವಳಿ ಕರ್ನಾಟಕದ ಗುಣಮಟ್ಟದ ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಪರಿಚಯಿಸುವ ಒಂದು ಪ್ರಯತ್ನ ಮಾಡಿದೆ. ಸುಮಾರು 120 ವಿವಿಧ ಉದ್ಯಮಗಳು ನಮ್ಮಲ್ಲಿವೆ. ಅತ್ಯಂತ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಕೂಡ ನೀಡುವ ಸಂಸ್ಥೆಗಳು ಇಂದು ಇಲ್ಲಿ ಪ್ರದರ್ಶನಕ್ಕಿವೆ. ಇದನ್ನು ಆಯೋಜಿಸಿದ ಬಹಳಷ್ಟು ನಮ್ಮ ಒಂದು ಯೋಜನೆ ಎಂದರೆ ನಮ್ಮ ಗುಣಮಟ್ಟವಾದ ಉತ್ಪನ್ನಗಳನ್ನು ಹೊರ ಜಗತ್ತಿಗೆ ತಿಳಿಸುವುದು. ಇನ್ನು ಭಾಳಷ್ಟು ಕರಾವಳಿ ಕರ್ನಾಟಕದ ಜನರು ವಿಶ್ವದಾದ್ಯಂತ ಉದ್ಯಮ ಮತ್ತು ಸೇವೆಗಳಲ್ಲಿ ತೊಡಗಿಸಿಕೊಂಡು ಅವರಿಗೆ ಉತ್ತಮ ಸೇವೆಗಳು ಮತ್ತು ಉತ್ಪನ್ನಗಳು ಬೇಕಾಗಿದ್ದು ನಮ್ಮ ಕರಾವಳಿಯ ಭಾಗದ ಜನರನ್ನು ಅವರನ್ನು ಎದುರು ನೋಡಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಅವರಿಗೆ ನಮ್ಮ ಕರಾವಳಿ ಉತ್ಪನ್ನಗಳ ಈ ಗುಣಮಟ್ಟದ ಅರಿವಿದೆ. ಅಂತೆಯೇ ಆ ಸೇವೆಗಳನ್ನು ಒದಗಿಸುವಲ್ಲಿ ಕೂಡ ನಮ್ಮ ಯುವ ಜನರ ಅಗತ್ಯ ಕೂಡ ಇದೆ. ಈ ಸೇವಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕೆಲಸದಲ್ಲಿ ಇಲ್ಲಿ ತೊಡಗಿಸಿಕೊಂಡು ಸ್ವಲ್ಪ ತರಬೇತಿ ಪಡೆದು ಹೊರ ದೇಶಗಳಿಗೆ ಕೆಲಸ ಮಾಡಲು ಬಹಳಷ್ಟು ಅವಕಾಶಗಳಿವೆ. ಇದನ್ನು ನಮ್ಮ ಯುವಜನರು ಸದುಪಯೋಗಿಸಿಕೊಳ್ಳಬೇಕು. ನಮ್ಮಲ್ಲಿರುವ ಉತ್ಪನ್ನಗಳನ್ನು ಕೂಡ
ಅವರಿಗೆ ಪಡೆದುಕೊಳ್ಳಲು ಮತ್ತು ಉತ್ಪನ್ನಗಳ ಬಗ್ಗೆ ತಿಳಿದುಕೊಳ್ಳಲು ಈ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲರೂ ಇದರ ಪ್ರಯೋಜನ ಪಡೆಯಬೇಕೆಂದು ನಮ್ಮ ವಿನಂತಿ. ಈ ಎಕ್ಸಿಬಿಷನ್ ನಮ್ಮ ಬಹಳ ಒಂದು ವರ್ಷದ ಹಿಂದಿನ ಒಂದು ಕನಸು. ಯಾಕಂತೇಳಿದರೆ ನಾವು ಇಷ್ಟರವರೆಗೆ ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನಿಂದ ಒಂದು ಎಕ್ಸಿಬಿಷನನ್ನು ಆಯೋಜಿಸಿಲ್ಲ. ಕೈಗಾರಿಕಾ ವಸ್ತು ಪ್ರದರ್ಶನ ಇದು ಅಂತ ಹೇಳಿದರೆ ನಮ್ಮಲ್ಲಿ ಏನು ಪ್ರಾಡಕ್ಟ್ ಆಗ್ತದೆ, ಹತ್ತಿರದ ಫ್ಯಾಕ್ಟ್ರಿಯಲ್ಲಿ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ಇದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಅದು ಮಾತ್ರ ಅಲ್ಲದೆ ಇಡೀ ನಮ್ಮ ಕರಾವಳಿ ಜಿಲ್ಲೆ, ಉಭಯ ಕರಾವಳಿ ಜಿಲ್ಲೆಯಲ್ಲಿ ಏನೇನು ಉತ್ಪಾದನೆ ಮಾಡ್ತೇವೆ ಅದು ಎಲ್ರಿಗೂ ಗೊತ್ತಾಗಬೇಕು. ನಮ್ಮ ರಾಜ್ಯದಲ್ಲಿ, ಇತರ ರಾಜ್ಯದಲ್ಲಿ ಇಷ್ಟರವರೆಗೆ ಮಂಗಳೂರು ಅಂತೇಳಿದರೆ ಬರೀ ಒಂದು ಹಂಚಿನ ಉದ್ಯಮ, ಬೀಡಿ ಉದ್ಯಮ, ಗೋಡಂಬಿ ಉದ್ಯಮ, ಇದು ಬಿಟ್ಟರೆ ಅಲ್ಲಿ ಯಾವುದೇ ಇಂಡಸ್ಟ್ರಿ ಇಲ್ಲ. ಮತ್ತು ನಮ್ಮ ಮೀನುಗಾರಿಕೆ. ಆದರೆ ನಮ್ಮಲ್ಲಿ ಇಷ್ಟು ಇಂಡಸ್ಟ್ರಿಗಳಿದೆ. ಇಲ್ಲಿಂದ ಇಷ್ಟು ಜನರಿಗೆ ಸುಮಾರು ನಮ್ಮ ಬೈಕಂಪಾಡಿಯಿಂದಲೇ ಸಾಧಾರಣ ಒಂದು 16-17 ಸಾವಿರ ಜನ ಕೆಲಸ ಮಾಡ್ತಾರೆ. ಇದೆಲ್ಲರಿಗೂ ಗೊತ್ತಾಗಬೇಕು. ಆವಾಗ ಮಾತ್ರ ನಮ್ಮ ಕೈಗಾರಿಕೆ ಬೆಳವಣಿಗೆಗೆ ಒಂದು ಒಳ್ಳೆಯದಾಗ್ತದೆ. ಮತ್ತು ನಮ್ಮ ಕೂಗು ರಾಜಕಾರಣಿಗಳಿಗೆ ಮುಟ್ಟಬೇಕು. ಅದು ಮುಟ್ಟಿದರೆ ಮಾತ್ರ ನಮ್ಮ ಯಾವ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತೇವೆ ಆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಒಂದು ಕನಸಿತ್ತು. ಅದು ನಾನು ಲಾಸ್ಟ್ ಇಯರ್ ನಾನು ಅಧ್ಯಕ್ಷನಾಗಿದ್ದೆ. ನನ್ನ ನಂತರ MD ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾರೆ ಈಗ ಪ್ರಸ್ತುತವಾಗಿ. ಅವರು ನಾನು ಶುರು ಮಾಡಿದ್ದೆ, ಅದು ಈಗ ಅವರು ಕೊನೆ ಹಂತಕ್ಕೆ ಈಗ ತರ್ತಾ ಇದ್ದಾರೆ. ಆದ್ದರಿಂದ ಅವರು ಮತ್ತು ಅವರ ಆಫೀಸ್ ಬೇರರ್ ಮತ್ತು ನಮ್ಮ ಎಲ್ಲ ಇಡೀ ಕೌನ್ಸಿಲ್ನವರು ಮತ್ತು ಎಲ್ಲ ಮೆಂಬರ್ಗಳು ಪ್ರಯತ್ನದಿಂದ ಮತ್ತು ಎಲ್ಲ ನಮ್ಮ ಸ್ಪಾನ್ಸರ್ಸ್ರ ಅವರ ಸಹಕಾರದಿಂದ ಇಷ್ಟೆಲ್ಲ ನಮಗೆ ಒಂದು ಮಾಡಲಿಕ್ಕೆ ಸಾಧ್ಯವಾಗಿದೆ. ಹೆಸರು ಗುರುಪುರ ಗಿರಿಧರ್ ಪ್ರಭು. ಗೋಡಂಬಿ ಉದ್ಯಮಿಯಲ್ಲಿ 1977ರಿಂದ 50 ವರ್ಷ ತೊಡಗಿದ್ದೇನೆ. ಈಗ ನಾವು ಸಾರ್ವಜನಿಕರಿಗೆ ಅಂದರೆ ಉಪಭೋಕ್ತರಿಗೆ ಸಿದ್ಧ ತಯಾರಿ ಅಂತ ಹೇಳೋದು ಮತ್ತು ಗೋಡಂಬಿ ಒಳಗಿನ ಗುಣಮಟ್ಟ
ಅದರ ವಿಶ್ಲೇಷಣಿಸಿ ಮುಂದಕ್ಕೆ ಜನರ ಆರೋಗ್ಯಕ್ಕೆ ಮತ್ತು ಅದು ಉತ್ಕೃಷ್ಟ ಮತ್ತು ರುಚಿಕರ ಅಂತ ಹೇಳೋದ್ರಲ್ಲಿ ಅಚಲ್ ಅಂತ ಹೇಳುವ ಮಾರ್ಕಿನಲ್ಲಿ ಇವತ್ತು ಒಂದು ಸ್ಪೆಷಲ್ ಡ್ರಮ್ ರೋಸ್ಟಿಂಗ್ ಅಂತ ಅದು ಉದ್ಘಾಟನೆ ಮಾಡಿದ್ದು. ಅದರಲ್ಲಿ ಸಾಮಾನ್ಯವಾಗಿ ಸುಲಿದು ಮಾರೋದು ನಾವು, ಇದು ಸಿಪ್ಪೆ ಸಮೇತ. ಅದರ ರುಚಿ ಏನು ಹೇಳಿದರೆ ನೀವು ಅದನ್ನು ನಿಮ್ಮ ಹಸ್ತದಲ್ಲಿ ರುಚಿ ಅದು ತೆಗೆದು ಸೇವನೆ ಮಾಡಿದರೆ ಅದು ಸ್ವಾದಿಷ್ಟ ಅಂತ ಆಗ್ತದೆ ಅಂತ. ಮೊದಲು 100 ವರ್ಷ ಮೊದಲು ಅದು ಗೇರುಬೀಜ ಗಿಡಗಳ ನಡುವಿನೇ ಅದು ಸುಟ್ಟು ಮಾಡ್ತಿದ್ದೆವು. ಮುಂದೆ ಗೃಹಿಣಿಯರಿಗೆ ಅದು ನಮ್ಮ ಪದಾರ್ಥದಲ್ಲಿ ಮಾಡಬೇಕಾದ್ರೆ ಒಂದು ಕ್ಯಾಶ್ಯೂ ಬಟರ್ ಅಂತ ಇದೆ. ಆ ಬಟರ್ ಅಂದರೆ ಶುದ್ಧ ಅದರದ್ದು ಬೆಣ್ಣೆ, ಅದರಲ್ಲಿ ಬೇರೆ ಏನು ನಾವು ಮಿಶ್ರಣ ಮಾಡೋದಿಲ್ಲ. ಬಟ್ ಅದಕ್ಕೆ ಏನಾದರೂ ನೈಸರ್ಗಿಕ ನಾವು ಮಾಡದಿದ್ದರೆ ಅದು ಯಾವುದೇ ಸಿದ್ಧ ತಯಾರಿಯಲ್ಲಿ ಪದಾರ್ಥದಲ್ಲಿ ಮಾಡುವಂಥದ್ದನ್ನು ನಾವು ಮುಂದೆ ಜನರಿಗೆ ಮಳಿಗೆಗಳಲ್ಲಿ ಕೊಡಬೇಕಾಗಿ ಇವತ್ತು ಅದರ ಉದ್ಘಾಟನೆ ಮಾಡಿದೆ. ಇನ್ನೊಂದು ಬಾದಾಮ್ ಬೀಜದಲ್ಲಿ ರೋಸ್ಟೆಡ್ ಅಂತ ಮಾಡೋದಿದ್ರೆ ರುಚಿಕರ, ಅದು ಅಮೇರಿಕದಿಂದ ಬರೋದು. ಬಾದಾಮ್ ಅಂದರೆ ಯಾವುದೇ ನಿಮ್ಮ ಒಣ ಹಣ್ಣುಗಳು ಅಥವಾ ಮರದಿಂದ ಆದದ್ದಕ್ಕೆ ವೈಶಿಷ್ಟ್ಯವನ್ನು ನಾವು ಮುಂದೆ ಉಪಭೋಕ್ತರಿಗೆ ಒದಗಣೆ ಮಾಡಲಿಕ್ಕೆ ಇವತ್ತು ಸಿದ್ಧರಿದ್ದೇವೆ. ಗೋಡಂಬಿದ್ದು ಎಣ್ಣೆ, ಇದರಲ್ಲಿ ಗೋಡಂಬಿ ಬಿಟ್ಟರೆ ಏನಿಲ್ಲ. ಅದನ್ನು ನಮ್ಮ ಸ್ವಾಭಾವಿಕವಾಗಿ ಯಾವುದೇ ಸಮಯದಲ್ಲಿ ಬ್ರೆಡ್ಡಿನ ಮೇಲೆ, ರಸ್ಕಿನ ಮೇಲೆ ಮತ್ತು ಚಪಾತಿ ಮೇಲೆ, ರೋಲಲ್ಲಿ ಹಾಕಿದರೆ ದೇಹಕ್ಕೆ ಒಳ್ಳೆಯದಂತ ಹೇಳೋದು ಪ್ರಚಾರ. ಇದು ಕಾಜು ಕತ್ಲಿ, ಇದು ನಮ್ಮ ದೇಶದಲ್ಲಿ ಅತಿ ಪ್ರಿಯವಾದದ್ದು ಒಂದು ಸಕ್ಕರೆ ಸಮೇತ. ಅದು ಈಗ ಉತ್ಕೃಷ್ಟ ಸಿಹಿ ತಿಂಡಿ ಅಂತ ಹೇಳೋದ್ರಲ್ಲಿ ಈಗ ಹೆಸರುವಾಸಿಯಾಗಿದೆ. ನಾನು ಮಟ್ಟಾರ್ ವಸಂತಗಿಣಿ, ಸ್ಮಾಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಮಣಿಪಾಲದ ಅಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ. ಈ ಒಂದು ಸುಂದರವಾದ ಒಂದು ಇಂಡಸ್ಟ್ರಿಯಲ್ ಎಕ್ಸಿಬಿಷನನ್ನು ಇವರು ಮಂಗಳೂರಿನ ಅಸೋಸಿಯೇಷನಿಂದ ಮಾಡಿದ್ದಾರೆ. ಭಾರಿ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಿದೆ. ಯಾಕೆ ಹೇಳಿದರೆ ಇಂಥ ಎಕ್ಸಿಬಿಷನ್ ನನ್ನ ಇದರ ಪ್ರಕಾರ ಉಡುಪಿ ಮಂಗಳೂರಲ್ಲಿ ಫಸ್ಟ್ ಟೈಮ್ ಆಗ್ತಾಯಿದೆ. ಭಾರಿ ಎಲ್ಲ ಒಂದು ಸ್ಟಾಲ್ಗಳು ಅಥವಾ ಒಂದು ವ್ಯವಸ್ಥೆ ಎಲ್ಲ ಭಾರಿ ಚೆಂದವಾಗಿ ನಡೆದಿದೆ. ಈ ಒಂದು ಭಾರಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಮ್ಮ ಒಂದು ಹಾರೈಸಿ ನಮ್ಮ